ಸಿದ್ಧಗಂಗಾ ಶ್ರೀಗಳಿಗೆ 111ನೇ ಜನ್ಮದಿನ. ನಡೆದಾಡುವ ದೇವರ ದಿನಚರಿಯೇನು? ಶ್ರೀಗಳ ದೀರ್ಘಾಯಸ್ಸಿನ ಗುಟ್ಟೇನು? ಇದೇ ಈ ಕ್ಷಣದ ಸ್ಪೆಷಲ್ ದೀರ್ಘಾಯುಷ್ಯದ ಸೀಕ್ರೆಟ್. ನಡೆದಾಡುವ ದೇವರೆಂದೇ ಖ್ಯಾತಿ ಪಡೆದಿರೋ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮಿಗಳಿಗೆ ಇಂದು 111ನೇ ಜನ್ಮದಿನ. ಅನ್ನ, ಅಕ್ಷರ, ಜ್ಞಾನ ದಾಸೋಹವನ್ನೇ ತಮ್ಮ ಜೀವನವನ್ನಾಗಿಸಿಕೊಂಡಿರುವಂತಹ ಶ್ರೀಗಳು ದೀರ್ಘಾಯುಷಿಗಳಾಗಿರೋದೇ ಎಲ್ಲರಿಗೂ ಖುಷಿಯ ವಿಷಯ. ಈ 111ನೇ ವಯಸ್ಸಿನಲ್ಲೂ ಸದಾ ಲವಲವಿಕೆಯಿಂದ ಇರೋದಾದ್ರೂ ಹೇಗೆ? ಪ್ರತಿದಿನ ಸಾವಿರಾರು ಭಕ್ತರಿಗೆ ಕೂತ ಜಾಗದಲ್ಲೇ ದರ್ಶನ ನೀಡೋದು ಹೇಗೆ ಸಾಧ್ಯ? ಹೀಗೆ ಸಾಕಷ್ಟು ವಿಷಯಗಳು ಅಚ್ಚರಿಯನ್ನ ಹುಟ್ಟಿಸುತ್ತವೆ. ಸಾಕಷ್ಟು ಬಾರಿ ಆಸ್ಪತ್ರೆಯ ಮೆಟ್ಟಿಲು ಹತ್ತಿ ಸಾಕಷ್ಟು ಬಾರಿ ಸರ್ಜರಿಗೆ ಒಳಗಾದ್ರೂ ಕೂಡ ಅವರ ಉತ್ಸಾಹ ಮಾತ್ರ ಕಮ್ಮಿ ಆಗಿಲ್ಲ. ಮುಂಜಾನೆಯಿಂದ ರಾತ್ರಿ 12 ಗಂಟೆ ತನಕ ಭತ್ತದ ಚಿಲುಮೆಯಂತೆ ಕೆಲಸ ಮಾಡ್ತಾರೆ. ಕಾಯಕ ಯೋಗಿ ಶ್ರೀಗಳ ದೀರ್ಘಾಯಸ್ಸಿನ ಅದರ ಹಿಂದೆ ಇರುವಂತಹ ಗುಟ್ಟು ಏನು ಅನ್ನೋದ್ರ ಬಗ್ಗೆನೇ ಒಂದು ರೀತಿಯಾಗಿ ಚರ್ಚೆ ಉಂಟಾಗತ್ತೆ. ಸೊ ಆ ಒಂದು ಸಲುವಾಗಿಯೇ ನಾವು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಶ್ರೀಗಳ ದೀರ್ಘಾಯಸ್ಸಿನ ಗುಟ್ಟೇನು, ಇಡೀ ದಿನ ಅಷ್ಟೊಂದು ಉತ್ಸಾಹದಿಂದ ಚೈತನ್ಯದಿಂದ ಇರೋದಕ್ಕಾದ್ರೂ ಹೇಗೆ ಸಾಧ್ಯ, ಅವರ ಕಾರ್ಯ ಚಟುವಟಿಕೆಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆನೇ ಚರ್ಚೆ ಮಾಡ್ತಾ ಇದ್ದೀವಿ. ಕಾಯಕ ಯೋಗಿ ಶ್ರೀಗಳ ಬಗ್ಗೆ ಮಾತನಾಡ್ತಾ ಹೋದ್ರೆ ಸಮಯನೇ ಸಾಕಾಗೋಗೋದಿಲ್ಲ. ಅದರಲ್ಲೂ ಕೂಡ ಬಹಳ ವಿಶೇಷವಾದಂತಹ ವಿಚಾರಗಳು ಸಿಗ್ತಾ ಹೋಗುತ್ತೆ. ಅಷ್ಟೊಂದು ರೀತಿಯಲ್ಲಿ ಕಾರ್ಯ ಚಟುವಟಿಕೆಯಿಂದ, ಉತ್ಸಾಹದಿಂದ, ಚೈತನ್ಯದಿಂದ ಇರ್ತಾರೆ ಅಂತ ಅಂದ್ರೆ ಅವರ ದೀರ್ಘಾಯಸ್ಸಿನ ಗುಟ್ಟೇನು, ಅವರ ಆರೋಗ್ಯದ ಗುಟ್ಟೇನು ಅನ್ನುವಂತಹ ವಿಚಾರವಾಗಿ ನಾವಿವತ್ತು ಚರ್ಚೆನ ಮಾಡ್ತಾ ಇದ್ದೀವಿ. ಚರ್ಚೆಯಲ್ಲಿ ನಮ್ಮನ್ನ ಜಾಯಿನ್ ಆಗಿದ್ದಾರೆ ಯೋಗ ತಜ್ಞರಾಗಿರುವಂತಹ ಆಚಾರ್ಯ ಡಾಕ್ಟರ್ ಎಂ ನಿರಂಜನ ಮೂರ್ತಿ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಇನ್ನು ಆಧ್ಯಾತ್ಮಿಕ ಚಿಂತಕರಾಗಿರುವಂತಹ ಪ್ರಸನ್ನಾಚಾರ್ಯ ಕಟ್ಟಿ ಅವರು ಕೂಡ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಹರೇ ರಾಮ. ಇನ್ನು ಶ್ರೀಗಳಿಗೆ ಚಿಕಿತ್ಸೆಯನ್ನ ಕೂಡ ಕೊಟ್ಟಂತಹ ಡಾಕ್ಟರ್ ರವೀಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಎಸ್ ಡಾಕ್ಟರ್, ಮೊದಲನೇದಾಗಿ ತಮ್ಮನ್ನೇ ನಾನು ಕೇಳೋದಾದ್ರೆ, ಶ್ರೀಗಳಿಗೆ ಚಿಕಿತ್ಸೆ ಕೊಟ್ಟಿರುವಂತಹ ಭಾಗ್ಯ ಕೂಡ ನಮ್ದು ಅಂತ ಹೇಳ್ಕೊಳ್ತೀರಾ ನೀವು ಆವಾಗ? ಯಾಕೆಂದ್ರೆ ಬಹಳಷ್ಟು ಬಾರಿ ಆಸ್ಪತ್ರೆಗೆ ಬಂದಿದ್ರು, ಅದು ಇದು ಸರ್ಜರಿ ಎಲ್ಲ ಮಾಡಿದೀರಾ, ತೀರಾ ಹತ್ರದಿಂದ ನೋಡಿ ಅವ್ರಿಗೆ ಟ್ರೀಟ್ ಮಾಡಿದೀರಾ ಅನ್ನೋದಾದ್ರೆ, ಅವರ ಆಯಸ್ಸಿನ ಗುಟ್ಟಿನ ಬಗ್ಗೆ ಹೇಳೋದಾದ್ರೆ ಏನ್ ಅನ್ಸುತ್ತೆ ನಿಮ್ಗೆ, ವೈದ್ಯ ಲೋಕದ ಮೂಲಕವಾಗಿ ಹೇಳೋದಾದ್ರೆ? ಅಂದ್ರೆ ಅವರು ಒಂದು ಆಹಾರ ಸೇವನೆ ಒಂದು, ಆಮೇಲೆ ಅಂದ್ರೆ ಯಾರೇ ಒಬ್ಬ ಮನುಷ್ಯನಿಗೆ ಈ ರೀತಿಯಾದಂಥ ಆರೋಗ್ಯ ಇರಬೇಕು ಅಂತಂತಂದ್ರೆ 3 ಇಂಪಾರ್ಟೆಂಟ್ ಥಿಂಗ್ಸ್: ಫುಡ್ಡು, ಎಕ್ಸರ್ಸೈಸು, ಮೆಡಿಟೇಷನ್. ಅಥವಾ ಮೆಂಟಲ್ ಪೀಸ್ ಅಂತ ಏನು ಹೇಳ್ತೀವಿ, ಅದು ಯಾರು 3 ಜನಕ್ಕೆ ಇರುತ್ತೋ ಅವ್ರಿಗೆ ಮಾತ್ರ ಈ ರೀತಿಯಾದಂಥ ಒಂದು ಆರೋಗ್ಯನ ನಾವು ನೋಡ್ಬೋದು. ಅವರು ಫುಡ್ನ ಗಮನಿಸ್ತು ಅಂತಂತಂದರೆ ಅವರು ಪ್ರತಿದಿನ 3 ಸಲ ಫುಡ್ ತೊಗೊಳ್ಳೋದು. ಅದು ಏನು ದ ಬೆಸ್ಟ್ ಫುಡ್ ಪಾಸಿಬಲ್. ವೆಜಿಟೇರಿಯನ್ ಫುಡ್ಡಲ್ಲಿ ಮುದ್ದೆ, ಇಡ್ಲಿ, ಹಣ್ಣಿನ ರಸ, ತರಕಾರಿಗಳು, ಇದನ್ನ ಬೆಳಿಗ್ಗೆ ಅವ್ರು. ಮತ್ತೆ ಇನ್ನೊಂದೇನು ಅಂದ್ರೆ ಪೂಜೆ ಮಾಡದಲ್ಲೇ ಆಹಾರ ಸೇವನೆ ಮಾಡೋದೇ ಇಲ್ಲ. ಈವನ್ ಆಸ್ಪತ್ರೆಗೆ 4 ಸಲ ಬಂದಿದ್ರು, ಪ್ರತಿ ಸಲನೂ ಅವ್ರೇನಂತಂದ್ರೆ ಪೂಜೆ ಮಾಡೇ ಆಹಾರ ಸೇವನೆ ಮಾಡೋದು. ಎಷ್ಟೇ ಇನ್ಫೆಕ್ಷನ್ ಇತ್ತು, ನಾವು ಎಂಡೋಸ್ಕೋಪಿ ಮಾಡಿ ಪಿತ್ತನಾಳದಲ್ಲಿ ಜೋಡಿಸಿದ್ರು ಆಹಾರಕ್ಕೂ ಮೊದಲು ಮೆಡಿಟೇಷನ್ ಅದು ಮಾಡಿ, ಸ್ನಾನ ಮಾಡಿ, ಪೂಜೆ ಮಾಡಿ, ಅಷ್ಟು 111ನೇ ವರ್ಷದಲ್ಲಿ ಆ ಲಿಂಗನ ಹಿಂಗೆ ಇಟ್ಕೊಂಡು ಕೈಯಲ್ಲಿ ಒಂದು ಕೈ ಶೇಕ್ ಆಗೋದಿಲ್ಲ ಅವರು. ಅದು ಪೂಜೆ ಮಾಡಿ ಅದಾದ್ಮೇಲೆ ಆಹಾರ ಸೇವನೆ ಮಾಡ್ತಕ್ಕಂಥದ್ದು, ಮಿತವಾದಂಥ ಆಹಾರ. ಆಮೇಲೆ ಅಟ್ಲೀಸ್ಟ್ 5 ಟೈಮ್ಸ್ ಇನ್ ಎ ಡೇ, ಅಂದರೆ 5 ಸಲ ಅವರು ಪೂಜೆ ಮಾಡ್ತಾರೆ ಇದನ್ನ. ಅದು 2ನೇದು. 3ನೇದು ಅವರ ಒಂದು ಕಾರ್ಯಶೈಲಿ, ಅಂದರೆ ಬೆಳಿಗ್ಗೆ ಇಷ್ಟೊತ್ತಿಗೆ ಹೇಳೋದು, ಮಧ್ಯಾಹ್ನ ನೈಟ್ ಇಷ್ಟೊತ್ತಿಗೆ ಮಲಗೋದು, ಮತ್ತೆ 4 to 5 hours ಸ್ಲೀಪ್. ಇದು ಅವರ ಆರೋಗ್ಯಕ್ಕೆ ಕಾರಣ ಅಂತ. ಮತ್ತೆ ಟ್ರೆಮೆಂಡಸ್ ಪವರ್. ನಾವು ಇದು 4 ಸಲ ಅಂದರೆ 111ನೇ ವರ್ಷದಲ್ಲಿ ಅನಸ್ತೀಸಿಯಾ ಕೊಟ್ಟು ಎಂಡೋಸ್ಕೋಪಿ ಮಾಡಿದ್ದೀವಿ. ಎಂಡೋಸ್ಕೋಪಿಕ್ ಬಿತ್ತನಾಳಕ್ಕೆ ಇದನ್ನ ಸ್ಟೆಂಟ್ ಅಳವಡಿಸಿದ್ದೀವಿ. ಬಟ್ ಇದುವರೆಗೂ ಯಾರದೇ ಪೇಷಂಟ್ನು ನಾವು ಆ ಥರ ನೋಡೇ ಇಲ್ಲ. ಅಂದರೆ ಮಾಡಿದ್ದ ಪ್ರೊಸೀಜರ್ ಆಗಿ ವಿತಿನ್ 2 hours ಅವ್ರು ಆಲ್ರೆಡಿ ಎದ್ದು ಸಂಪೂರ್ಣವಾಗಿ ಗುಣಮುಖವಾಗಿರ್ತಾರೆ. ಬಹಳ ಖುಷಿ ಆಗುತ್ತೆ ಆ ಒಂದು ವಿಚಾರಕ್ಕೆ. ನಿಮಗೆ ಶ್ರೀಗಳನ್ನ 4 ಬಾರಿ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ ಹತ್ರದಿಂದ ಅನ್ನುವಂಥ ವಿಚಾರ. ಇನ್ನು ತಾವು ಹೇಳೋದಾದ್ರೆ ಪ್ರಸನ್ನಾಚಾರ್ಯ ಅವರ, ಈಗ ಆಧ್ಯಾತ್ಮಿಕವಾದ ನೆಲೆಗಟ್ಟಿನಿಂದ ನೋಡೋದಾದ್ರೆ, ಅವ್ರು ಹೇಳಿದ್ರು ಮೆಡಿಟೇಷನ್ ಮಾಡೋದು ಕೂಡ ಅವರ ಆರೋಗ್ಯದ ಗುಟ್ಟಾಗಿದೆ, ದೀರ್ಘಾಯಸ್ಸಿನ ಗುಟ್ಟಾಗಿದೆ ಅನ್ನೋದಾದ್ರೆ, ಯಾವ ರೀತಿಯಾದಂಥ ಎಫೆಕ್ಟ್ ಆಗುತ್ತೆ ನಮ್ಮ ದೇಹಕ್ಕೆ ಮೆಡಿಟೇಷನ್ ಮಾಡೋದ್ರಿಂದ, ಆಧ್ಯಾತ್ಮಿಕ ಚಿಂತನೆಗಳಿಂದ ಆಗುವಂಥ ಲಾಭ ಏನು ಅಂತ? ಧನ್ವಂತರಯೇ ನಮಃ. ಮುಖ್ಯವಾಗಿ ವೈದ್ಯರು ಇಲ್ಲಿವರೆಗೂ ಹೇಳಿದ ಹಾಗೆ ಬೇಕಾದಷ್ಟು ಬಾಹ್ಯವಾದಂತಹ ಕೆಲವೊಂದಿಷ್ಟು ಆಹಾರ ಸೇವನೆ ಇತ್ಯಾದಿಗಳು ಬಹಳ ಸೂಕ್ತವಾದದ್ದು. ಅದಕ್ಕೆ ಒಂದು ಮಾತು ಉಂಟು ನಮ್ಮಲ್ಲಿ,
ಅಲ್ಪ ನಿದ್ರೆ ಮಿತಾಹಾರ ಸ್ವಲ್ಪ ಆಹಾರ ಅಂತ. ಅಲ್ಪ ನಿದ್ರೆ ಸ್ವಲ್ಪ ಆಹಾರ ಯಾರು ಸ್ವೀಕಾರ ಮಾಡ್ತಿರ್ತಾರೋ ಅವರು ದೀರ್ಘಾಯುಷಿಗಳಾಗಿ ಇರ್ತಾರೆ. ಧರ್ಮಶಾಸ್ತ್ರದ ಚೌಕಟ್ಟಿನಲ್ಲೇ ನಾವು ಮಾತನಾಡುವುದಾದರೆ ಒಬ್ಬ ಮನುಷ್ಯ ಒಂದು ದಿನಕ್ಕೆ 21,600 ಬಾರಿ ಶ್ವಾಸೋಚ್ಛ್ವಾಸವನ್ನ ಮಾಡ್ತಾನೆ. ಇದು ಒಬ್ಬ ನಾರ್ಮಲ್ ವ್ಯಕ್ತಿಯ ಕಂಡೀಷನ್. ಇದು 21,500 ಶ್ವಾಸ ಜಪಗಳ ಮಾಡುವರ ಅಂತ ಬರ್ತದೆ. ಇದು ರೆಗ್ಯುಲರ್ ಡೇನಲ್ಲಿ ಇರತಕ್ಕಂಥದ್ದು. ಇನ್ನು ಸ್ವಲ್ಪ ಅನಾರೋಗ್ಯಸ್ಥನಾಗಿದ್ದರೆ ಅಸ್ತಮ ಮುಂತಾದವುಗಳ ಸಂದರ್ಭಗಳು ಬಂದಾಗ ಏನಾಗುತ್ತೆ ಅಂತಂದ್ರೆ ಹೆಚ್ಚಿನ ಬಾರಿ ಶ್ವಾಸೋಚ್ಛ್ವಾಸವನ್ನು, ಇದಕ್ಕೂ ಹೆಚ್ಚಿನ ಬಾರಿ ಮಾಡಬೇಕಾಗತ್ತೆ ಶ್ವಾಸೋಚ್ಛ್ವಾಸವನ್ನು. ಇದಕ್ಕೆ ವಿರುದ್ಧವಾಗಿ ಪ್ರಾಣಾಯಾಮ ಮಾಡುವುದು ಅಂತ. ಈ ಪ್ರಾಣಾಯಾಮ ಮಾಡಿದಾಗ ಏನಾಗುತ್ತೆ, ವಿಶೇಷವಾಗಿ ಅಷ್ಟು ನಿಮಿಷಗಳ, ಯಾವಾಗಲೂ ಮನುಷ್ಯನ ಆಯುಷ್ಯದ ಅವಧಿ ಧರ್ಮಶಾಸ್ತ್ರದಲ್ಲಿ ತಿಳಿಸೋದು, ವೈದ್ಯಕೀಯವಾಗಿ ವೈದ್ಯರು ಹೇಳ್ತಾರೆ ಅದ್ರ ಬಗ್ಗೆ. ಧರ್ಮಶಾಸ್ತ್ರದಲ್ಲಿ ತಿಳಿಸೋದು ಏನಂತಂದ್ರೆ ಈ ಸೂರ್ಯೋದಯ ಸೂರ್ಯಾಸ್ತ 24 ಅವರ್ಸ್ಗೆ ಸಂಬಂಧಪಟ್ಟಿದ್ದ ಆಯುಷ್ಯ ಮನುಷ್ಯನದಲ್ಲ, ಶ್ವಾಸೋಚ್ಛ್ವಾಸಕ್ಕೆ ಸಂಬಂಧಪಟ್ಟಿರ್ತದೆ. ಭಗವಂತ ಇಷ್ಟು ಶ್ವಾಸೋಚ್ಛ್ವಾಸಗಳನ್ನ ಈ ಜೀವ ಮಾಡಬೇಕು ಅಂತ ನಿರ್ಧಾರ ಮಾಡಿರ್ತಾನೆ. ಅದನ್ನ ನಾವು ಆ ನಿಟ್ಟಿನಲ್ಲಿ ತಿಳ್ಕೊಳ್ಳೋದು. ಆ ನಿಟ್ಟಿನಲ್ಲಿ ಆ ಶ್ವಾಸೋಚ್ಛ್ವಾಸಗಳನ್ನ ನೀವು ಯಾವಾಗ ಯೂಸ್ ಮಾಡ್ಕೊಳ್ತೀರ ಅನ್ನೋದು ನಿಮ್ಗೆ ಡಿಪೆಂಡ್ಸ್ ಅಪಾನ್ ಯುವರ್ ಟೈಮ್. ಅದಕ್ಕೆ ಪ್ರಾಣಾಯಾಮ ಮಾಡ್ತಕ್ಕಂಥದ್ದು, ಯೋಗಾಸನಗಳನ್ನ ಮಾಡ್ತಕ್ಕಂಥದ್ದು, ಸೂರ್ಯ ನಮಸ್ಕಾರಗಳನ್ನ ಮಾಡ್ತಕ್ಕಂತಹದ್ದು ಬಹಳ ವಿಶೇಷವಾಗಿ ಇರ್ತದೆ. ನಾವು ಪುರಾಣ ಕಾಲದಲ್ಲಿ ಭೀಷ್ಮ ಪಿತಾಮಹರು ಅಂತ ಕೇಳ್ತೀವಿ. 720 ರಿಂದ 740 ವರ್ಷಗಳ ಕಾಲ ಅದು ಬದುಕ್ತಾರೆ. ಅವ್ರದ್ದು ಹೇಗಿತ್ತು ಅಂತಂದ್ರೆ 4 ನಿಮಿಷಕ್ಕೆ ಒಂದು ಸರಿ ರೇಚಕ ಮತ್ತು ಪೂರಕ ಅಂದ್ರೆ ಕುಂಭಕ ಇತ್ಯಾದಿಗಳನ್ನ, ಅಂದ್ರೆ ಶ್ವಾಸವನ್ನು ತೆಗೆದುಕೊಳ್ತಕ್ಕಂತಹದ್ದು ಮತ್ತು ಬಿಡ್ತಕ್ಕಂತಹದ್ದು 4 ನಿಮಿಷಕ್ಕೆ ಒಂದು ಬಾರಿ ಮಾಡ್ತಿದ್ರಂತವ್ರು. ಈ ರೀತಿಯಾಗಿ ಮಾಡೋದ್ರಿಂದ, ನಿಧಾನವಾಗಿ ಉಸಿರಾಡೋದ್ರಿಂದ ಅನುಕೂಲಗಳಾಗ್ತಾ ಇದೆ. ಅದಲ್ಲದೇನೆ ಬೇಕಾದಷ್ಟು ಇನ್ನೂ ಹಿನ್ನೆಲೆಗಳು ಬರ್ತದೆ. ಇದು ಒಂದು ಭಾಗದಲ್ಲಿ. ಆದರೆ ಎರಡನೇ ಭಾಗದಲ್ಲಿ ನಮ್ಮಲ್ಲಿ ವಯೋವಸ್ಥಾ ಶಾಂತಿಗಳು ಅಂತ ಇರ್ತದೆ. ಇವತ್ತು ನಾವು ನೋಡ್ತಾ ಇದ್ದೇವೆ, ಇಷ್ಟು ವರ್ಷ ಬದುಕಿದ್ದಾರೆ ಅಂತಂದ್ರೆ ಅವ್ರು ಮಾಡಿಕೊಂಡು ಬಂದ ಸೇವೆ, ಅವರು ಪೂಜಾ ಕೈಂಕರ್ಯಗಳ ಬಗ್ಗೆನೂ ಇವ್ರು ಹೇಳ್ತಾ ಇದ್ರು. 5 ಬಾರಿ ಪೂಜೆ ಮಾಡ್ತಾರೆ ಅಂತ ಒಬ್ಬ ವೈದ್ಯರೇ ಅವ್ರ ಬಗ್ಗೆ ಅತಿ ಹತ್ತಿರದಿಂದ ನೋಡಿದ್ದಕ್ಕೆ ಅವ್ರು ಹೇಳ್ತಿದ್ದಾರೆ. ಅವು ಮಾಡಬೇಕಾದ್ರೆ ಕೇವಲ ಆ ಪೂಜೆಗಳಲ್ಲದೇನೆ ಹೊರತುಪಡಿಸಿ ಆಯುಷ್ಕರ್ಮಕ ಶಾಂತಿಗಳು ಅಂತ ಇರ್ತದೆ. ಪ್ರತಿ 50 ವರ್ಷದಿಂದ ಶುರುವಾಗ್ತದೆ. ಅಲ್ಲಿಂದ 5 ವರ್ಷಕ್ಕೆ, ಪ್ರತಿ 5 ವರ್ಷಕ್ಕೆ ಇರ್ತದೆ. ಒಂದೊಂದು ಶಾಂತಿಗೆ ವಿಶೇಷವಾಗಿ ಒಂದೊಂದು ಹೆಸರುಗಳನ್ನ ಹೇಳ್ತಾ ಬರ್ತಾ ಇದ್ದಾರೆ. 50ನೇ ವರ್ಷಕ್ಕೆ ವೈಷ್ಣವಿ ಶಾಂತಿ, 55ನೇ ವರ್ಷಕ್ಕೆ ವಾರುಣಿ ಶಾಂತಿ, 60ನೇ ವರ್ಷಕ್ಕೆ ಉಗ್ರರತಿ ಶಾಂತಿ, 65ನೇ ವರ್ಷಕ್ಕೆ ಮಹಾರತಿ, ಹೀಗೆ 100ರವರೆಗೂ ಮಹಾಮೃತ್ಯುಂಜಯಿ ಅಂತ ಕರೀತಾರೆ. ಆ ಮಹಾಮೃತ್ಯುಂಜಯಿ ಶಾಂತ್ಯಾದಿಗಳ ಆಗಿ ಅಲ್ಲಿ ಏನು ವೇದೋಕ್ತ ಮಂತ್ರದಿಂದ ನಮ್ಮಲ್ಲಿ ಹೇಳ್ತೇವೆ, ಈ ಮಂತ್ರಪೂತೋದಕ ಹೋಮದಲ್ಲಿ ಇರತಕ್ಕಂತಹ ತೀರ್ಥಗಳ ಸೇವನೆ ಎಷ್ಟು ಮಟ್ಟಿಗೆ ಅನುಕೂಲಗಳನ್ನ ಮಾಡ್ತದೆ ಅಂತಂದ್ರೆ, ಅಕಾಲ ಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ದುರಿತ ಉಪಶಮನಂ ಮಂತ್ರಪೂತೋದಕಂ ಪಾವನಂ ಶುಭಂ ಅಂತ ಒಂದು ಕಡೆ ಹೇಳುವುದಲ್ಲದೇನೆ ಇನ್ನೊಂದು ಕಡೆ ಹೇಳ್ತಾರೆ, ಆಪೋ ವೈ ಭೇಷಜಂ ಭೇಷಜೈವಾಸ್ಮೈ ಕರೋತಿ ಸರ್ವಮಾಯಿತಿ. ಭೇಷಜ ಅಂದ್ರೆ ವೈದ್ಯರು, ಡಾಕ್ಟರ್ಗೆ ಭೇಷಜ ಅಂತ ಕರಿತೇವೆ. ಒಬ್ಬ ಭೇಷಜ ಒಬ್ಬ ಸ್ವಸ್ಥ, ಎಷ್ಟೋ ಜನ ಏನ್ಕೊಂಡ್ಬಿಟ್ಟಿದ್ದಾರೆ ಗೊತ್ತಾ, ರೋಗ ಬಂದಾಗ ಮಾತ್ರ ಡಾಕ್ಟರ್ ಹತ್ರ ಹೋಗೋದು ಅಂತ. ಅದು ಮೂರ್ಖತನ. ನಾವು ಆರೋಗ್ಯವಾಗಿದ್ದಾಗಲೇ ಡಾಕ್ಟರ್ ಹತ್ರ ಹೋಗಿ ಆರೋಗ್ಯ ಹದಗೆಡದೇ ಇರೋ ತರ ಯಾವ ರೀತಿ ಪ್ರಿಕಾಷನರಿ ತಗೋಬೇಕು ಅನ್ನೋದಕ್ಕೆ ಇರೋದು ವೈದ್ಯರು. ಇವತ್ತದು ಉಲ್ಟಾ ಆಗಿಬಿಟ್ಟಿದೆ. ರೋಗ ಬಂದ್ರೆ ಡಾಕ್ಟರ್, ಸಂಕಟ ಬಂದಾಗ ವೆಂಕಟರಮಣ ಅಂತ ಆಗಿದೆ. ಆದ್ರೆ ಈ ದೈನಂದಿನ ಶೈಲಿಯನ್ನು ಇಟ್ಕೊಂಡು ಬಂದಿರೋದ್ರಿಂದ ಇನ್ನೂ ಆಯುಷ್ಯದ ಬೆಳವಣಿಗೆ ಆಗುತ್ತೆ. ಮತ್ತು ಇದು ಕೇವಲ ಸಿದ್ಧಗಂಗಾ ಸ್ವಾಮಿಗಳವರು 111 ವರ್ಷ ಇದ್ದಾರೆ ಅಂತ ಮಾತ್ರಕ್ಕೆ ಅವ್ರ ಅಪೇಕ್ಷೆ ಅವರೊಬ್ಬರೇ ಇರಬೇಕು ಅನ್ನೋದು ಸರ್ವಥಾ ಅಲ್ಲ. ಎಲ್ಲ ಪ್ರಜೆಗಳು ದೀರ್ಘಾಯುಷಗಳಾಗಿರ್ಬೇಕು, ರೋಗ ಮುಕ್ತರಾಗಬೇಕು ಅನ್ನೋದು ಮಾದರಿ ಆಗ್ಬೇಕು. ನಾವು ಆ ತರ ಮಾದರಿ ಆಗ್ಬೇಕಂದ್ರೆ ನಮ್ಮ ಜೀವನ ಶೈಲಿಯನ್ನ ಧಾರ್ಮಿಕವಾಗಿ, ಅದರಲ್ಲೂ ಇವತ್ತಿನ ಆಧುನಿಕ ಯುಗದಲ್ಲಿ ಎಷ್ಟು ಮಟ್ಟಿಗೆ ಅಳವಡಿಸ್ಕೊಳ್ಳಿಕ್ ಸಾಧ್ಯ ಅನ್ನೋದನ್ನ ಧಾರ್ಮಿಕವಾಗಿ ವಿಚಾರ ಮಾಡಬೇಕು. ತಾವು ಹೇಳೋದಾದ್ರೆ ಈಗ ಯೋಗದ ಮೂಲಕ ಕೂಡ ನಮ್ಮ ಆಯುಷ್ಯ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಈಗ ಶ್ರೀಗಳ ವಿಚಾರದಲ್ಲಿ ಮಾತನಾಡೋದಾದ್ರೆ ಧ್ಯಾನಾಸಕ್ತರಾಗಿರ್ತಾರೆ ತುಂಬಾ ಟೈಮ್ ನಲ್ಲಿ. ಅದೇ ಅವರ ಚೈತನ್ಯಕ್ಕೆ, ಉತ್ಸಾಹಕ್ಕೆ ಕಾರಣ. ಇಷ್ಟು 111 ವರ್ಷಗಳ ಕಾಲ ಉತ್ಸಾಹದ ಚಿಲುಮೆಯಾಗಿ ಇರೋದಕ್ಕೆ ಅದೇ ಕಾರಣ ಅಂತ ಹೇಳೋದಾದ್ರೆ, ಯೋಗದ ವಿಚಾರ ಮತ್ತೆ ಶ್ರೀಗಳ ವಿಚಾರದಲ್ಲಿ ಹೇಳೋದಾದ್ರೆ ಇಲ್ಲಿ ಏನಾಗಿದೆ, ಶ್ವಾಸ ಪ್ರಶ್ವಾಸ ಗತಿರ್ವಿಚ್ಛೇದಿತ ಪ್ರಾಣಾಯಾಮ ಅಂತ ಕರೀತಾರೆ. ವಿಶೇಷವಾಗಿ ಯೋಗದಲ್ಲಿ ಈ ಉಸಿರಾಟಕ್ಕೆ ಮತ್ತೆ ನಮ್ಮ ದೀರ್ಘಾಯುಷ್ಯವನ್ನು ತೆಗೆದುಕೊಳ್ಳಿಕ್ಕೆ ಆ ಪ್ರಾಣಾಯಾಮ ಅಂತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಒಂದು ಸಾಧನೆ. ಇಲ್ಲಿ ಈಗ ಘನವಸ್ತುಗಳನ್ನು ನಾವು ಕೆಜಿಗಳಲ್ಲಿ ತೂಕ ಹಾಕ್ತೀವಿ, 1 ಕೆಜಿ ಕೊಡು 2 ಕೆಜಿ ಕೊಡು ಅಂತ. ಹಾಗೆ ದ್ರವ ವಸ್ತುಗಳನ್ನ ಲೀಟರ್ಗಳಲ್ಲಿ, ಹಾಗೆ ನಮ್ಮ ಉಷ್ಣಾಂಶವನ್ನ ಉಷ್ಣತಾ ಮಾಪಗಳಲ್ಲಿ ಅಳಿತೀವಿ. ಹಾಗೆ ಒಬ್ಬ ಮಾನವನ ಆಯಸ್ಸನ್ನ ನಾವು ಯಾಕೆ ಅಳಿತೀವಿ ಅಂತಂದ್ರೆ, ಆತನ ಉಸಿರಾಟಕ್ಕೆ 1 ನಿಮಿಷಕ್ಕೆ ಇಷ್ಟು ಉಸಿರಾಟ ಮಾಡಿದ್ರೆ ಅವನ ಆಯಸ್ಸು ಇಷ್ಟು ವರ್ಷ ಅನ್ನುವ ಹಾಗೆ ಲಿಖಿತವಾಗಿರ್ತಕ್ಕಂಥ ದಾಖಲೆ ಸಿಗ್ತಕ್ಕಂಥದ್ದು. ಹಾಗಾಗಿ ಸಹಜವಾಗಿ ವೈಜ್ಞಾನಿಕವಾಗಿ ನಾವು ಗಮನಿಸಿದಾಗ ಮನುಷ್ಯನ ಉಸಿರಾಟ 1 ನಿಮಿಷಕ್ಕೆ 15 ರಿಂದ 18 ಬಾರಿ. ಅಷ್ಟು ಉಸಿರಾಟವನ್ನು ಮಾಡಿದ್ರೆ ಅವನ ಆಯಸ್ಸು 100 ವರ್ಷ ಅಂತಕ್ಕಂಥದ್ದು ನಮಗೆ ದಾಖಲೆ ಸಿಕ್ಕಿರ್ತಕ್ಕಂಥದ್ದು. ಆದರೆ ವೇದ ಪುರಾಣಗಳ ಪ್ರಕಾರ ಮಾನವನ ಆಯಸ್ಸು 120 ವರ್ಷ. ಅದಕ್ಕೆ ನಾವು ಷಷ್ಠಿ ಪೂರ್ತಿ ಅಂತ ಮಾಡ್ತಕ್ಕಂಥದ್ದು. 60 ವರ್ಷ ಆದ್ಮೇಲೆ ಅವರ ಅರ್ಧ ಆಯಸ್ಸು ಮುಗಿತು, ಷಷ್ಠಿ ಪೂರ್ತಿಯನ್ನು ಮಾಡ್ತಕ್ಕಂಥದ್ದು. ಇನ್ನು ಉಳಿದ ಅರ್ಧ ಭಾಗ ನಮಗೆ ವಿಶೇಷವಾಗಿ ಕೊಡುಗೆಯನ್ನು ಕೊಡ್ತಕ್ಕಂಥದ್ದು.
ಇಲ್ಲಿ ನಾವು ಈಗ ಒಂದು ಉದಾಹರಣೆ ತೆಗೆದುಕೊಳ್ಳೋದಾದ್ರೆ, ಒಂದು ನಾಯಿ ಒಂದು ನಿಮಿಷಕ್ಕೆ 30ರಿಂದ 40 ಬಾರಿ ಉಸಿರಾಟ ಮಾಡುತ್ತೆ. ಅದರ ಆಯಸ್ಸು 18ರಿಂದ 21 ವರ್ಷ. ತದನಂತರ ಅದು ತನ್ನ ಮರಣವನ್ನು ಹೊಂದುತ್ತೆ. ಹಾಗೆ ಒಂದು ಆಮೆ ಮತ್ತೆ ಒಂದು ಆನೆ ಒಂದು ನಿಮಿಷಕ್ಕೆ ಸುಮಾರು 2ರಿಂದ 3 ಬಾರಿ ಉಸಿರಾಟ ಮಾಡುತ್ತೆ. ಅದರ ಆಯಸ್ಸು 250ರಿಂದ 300 ವರ್ಷ. ಇಲ್ಲಿ ನಮಗೆ ಈ ಒಂದು ಉದಾಹರಣೆಗಳನ್ನ ತೆಗೆದುಕೊಂಡಾಗ ಎಷ್ಟು ನೈಧಾನ್ಯತೆಯಿಂದ ಉಸಿರಾಟವನ್ನು ಮಾಡ್ತೀವಿ ಅಷ್ಟು ನಮ್ಮ ಆಯಸ್ಸು ವೃದ್ಧಿ ಆಗುತ್ತೆ. ಕೆಲಸ ಜಾಸ್ತಿ ಮಾಡಿದ್ರೆ ಸಂಬಳ ಜಾಸ್ತಿ ಬರುತ್ತೆ. ಆದ್ರೆ ಇಲ್ಲಿ ಉಸಿರಾಟ ಜಾಸ್ತಿ ಮಾಡಿದ್ರೆ ನಮ್ಮ ಆಯಸ್ಸು ಪೂರ್ಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಕಾರಣ ಏನಕ್ಕೆ ಅಂದ್ರೆ, ನಾವು ನಿಂತ್ಕೊಂಡಾಗ ನಮ್ಮ ಹೃದಯ 80% ಎತ್ತರದಲ್ಲಿ ಬರುತ್ತೆ. ಸಹಜವಾಗಿ ಮನುಷ್ಯನ ಒಳಭಾಗದಲ್ಲಿರ್ತಕ್ಕಂಥ 72,000 ನರನಾಡಿಗಳಲ್ಲೂ ಸಹ ಒಮ್ಮೆ ರೇಚಕವನ್ನು ಮಾಡಿದಾಗ ಸಂಪೂರ್ಣವಾಗಿ ಒಳಭಾಗದಲ್ಲಿರ್ತಕ್ಕಂಥ ಎಲ್ಲ ಮಲಿನಯುಕ್ತವಾಗಿರ್ತಕ್ಕಂಥ ಗಾಳಿ ಹೊರಗಡೆ ಬರುತ್ತೆ. ಹಾಗೆ ಪ್ರಾಣವಾಯುವನ್ನು ತೆಗೆದುಕೊಂಡಾಗ ಅಷ್ಟು ಚೈತನ್ಯ ಒಳಭಾಗದಲ್ಲಿ ಹೋಗುತ್ತೆ. ಹೃದಯ ಒಂದು ಯಂತ್ರ ಇದ್ದಾಗೆ 72,000 ಆ ನಾಡಿಗಳಲ್ಲೂ ಉಸಿರಾಟ ನಡೆಯುವ ಸಂದರ್ಭಗಳಲ್ಲಿ ತನ್ನದೇ ಆಗಿರ್ತಕ್ಕಂಥ ಚೈತನ್ಯ ನಡೀತಾ ಇರುತ್ತೆ. ವೇಗವಾಗಿ ಉಸಿರಾಟ ಆಡೋದ್ರಿಂದ ಏನಾಗುತ್ತೆ, ಕೆಳಭಾಗದಲ್ಲಿ ಕಾಲಿನ ತುದಿಯಲ್ಲಿರ್ತಕ್ಕಂಥ ಮೇಲ್ಭಾಗಕ್ಕೆ ಆ ಚೈತನ್ಯ ಬರುವಾಗ ಏನಾಗುತ್ತೆ, ಒತ್ತಡಗಳು ಜಾಸ್ತಿ ಆಗ್ತಕ್ಕಂಥ ಸಂದರ್ಭ ಇರುತ್ತೆ. ವೇಗವಾಗಿ ಉಸಿರಾಟ ಆಡೋದ್ರಿಂದ ಹೃದಯಕ್ಕೆ ಮತ್ತೆ ಪೂರ್ಣವಾಗಿರ್ತಕ್ಕಂಥ ಕಿಡ್ನಿಗೆ ಒತ್ತಡ ಜಾಸ್ತಿಯಾಗಿ ತನ್ನ ಆಯುಷನ್ನ ನಿಧಾನವಾಗಿ ಕಡಿಮೆ ಮಾಡ್ಕೊಳ್ತಾ ಬರುತ್ತೆ. ಸಹಜವಾಗಿ ಸಮಾಧಾನವಾಗಿ ಉಸಿರಾಟ ಮಾಡ್ತಾ ಬಂದಾಗ ಮಾನವನ ಆ ಒಂದು ಉಸಿರಾಟದ ಆ ಅನುಭವದಲ್ಲಿ ಆ ಯಂತ್ರ ತನ್ನದೇ ಆಗಿರ್ತಕ್ಕಂಥ ಅಂದ್ರೆ ಹೃದಯ ಭಾಗ ಮತ್ತೆ ನಮ್ಮ ಏನು ಕಿಡ್ನಿ ಏನಿದೆ ಅವೆರಡು ಸಮತೋಲನದಲ್ಲಿ ಉಸಿರಾಟಕ್ಕೆ ಪ್ರಚೋದನೆಯನ್ನು ಕೊಡ್ತಾ ತನ್ನ ಕಾಯಕವನ್ನು ಮಾಡ್ತಕ್ಕಂಥದ್ದನ್ನು ಮಾಡ್ತಾ ಬರುತ್ತೆ. ಇಲ್ಲಿ ಶ್ರೀಗಳನ್ನ ನಾವು ಗಮನಿಸಿದಾಗ ಏನು ನಾವು ವಿಶೇಷವಾಗಿ ವೀರಶೈವ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮಠವಾಗಿರೋದಕ್ಕೋಸ್ಕರ ನಮ್ಮಲ್ಲಿ ಲಿಂಗಧಾರಣೆ ಅಂತಕ್ಕಂಥದ್ದು ವಿಶೇಷ. ಪ್ರತಿಯೊಂದು ಸಂದರ್ಭದಲ್ಲೂ ನಾವು ಪೂಜೆಯನ್ನು ಮಾಡುವಾಗ ಲಿಂಗವನ್ನ ಇಟ್ಟು 108 ಬಾರಿ ಶಿವನನ್ನ ಪ್ರಾರ್ಥನೆಯನ್ನ ಮಾಡ್ತೇವೆ. ಇಲ್ಲಿ ಒಂದು ಏಕಾಗ್ರತೆ ಬರುತ್ತೆ. ಏಕಾಗ್ರತೆಯ ಸಂದರ್ಭದಲ್ಲಿ ನಮ್ಮ ಉಸಿರಾಟವನ್ನ ನಾವೇ ನೋಡ್ಕೊಳ್ತಕ್ಕಂಥದ್ದು ಬರುತ್ತೆ. ಇಲ್ಲಿ ವಿಪಶ್ಯನ ಧ್ಯಾನ ಅಂತಕ್ಕಂಥದ್ದು ವಿಶೇಷವಾಗಿ ಈ ಒಂದು ಲಿಂಗಧಾರಣೆಯಲ್ಲಿ ಕಾಣ್ತಾ ಬರ್ತವೆ. ಧಾರಣೆಯ ಜೊತೆ ನಮ್ಮನ್ನ ನಾವು ನೋಡ್ಕೊಳ್ತಕ್ಕಂಥದ್ದು ಏನು, ನಾವು ಲಿಂಗಧಾರಣೆಯನ್ನ ಮಾಡಿದಾಗ ನಮ್ಮ ಒಂದು ಮುಖದ ಚರ್ಯೆಯನ್ನ, ನಮ್ಮ ಅಂತರಾತ್ಮವನ್ನ ಆ ಲಿಂಗದ ದೃಷ್ಟಿಯಲ್ಲಿ ಕೇಂದ್ರೀಕರಿಸಿ ನಾವು ಪ್ರಾಣಾಯಾಮ ಮತ್ತೆ ಉಸಿರಾಟ ಮತ್ತೆ ಧ್ಯಾನ ಈ ಮೂರನ್ನ ಏಕಾಗ್ರತೆಗೊಳಿಸಿ ಮಾಡುವುದಕ್ಕೋಸ್ಕರ ಉಸಿರಾಟದ ಜೊತೆ ಒಳಭಾಗದ ಆ ಒಂದು ಚೈತನ್ಯವನ್ನು ಏನು ಗಮನಿಸ್ತಾ ಬರ್ತವೆ. ಇಲ್ಲಿ ಸೋಹಂ ಅಂತಕ್ಕಂಥದ್ದು ವಿಶೇಷ. ಸೋಹಂ ಅಂತಂದ್ರೆ ನಾನೇ, ಬ್ರಹ್ಮಾಂಡವೇ ನಾನು, ಸರ್ವಸ್ವವೇ ನಾನು ಅಂತಕ್ಕಂಥದ್ದು ಇಡೀ ಆ ಒಂದು ಶಿವನ ಆ ಒಂದು ಮೂಲ ನಾವು ಅಲ್ಲಿ ಕೇಂದ್ರೀಕರಿಸಿ ನಾವು ಪೂಜೆಯನ್ನು ಮಾಡ್ತಾ ಬರ್ತವೆ. ದಿನಕ್ಕೆ 5 ಬಾರಿ ಆ ತರ ಉಚ್ಚಾರ ಮಾಡಿದಾಗ ಅಲ್ಲಿ ಓಂಕಾರವನ್ನ ನಾವು ಉಚ್ಚಾರವನ್ನ ಪದೇ 108 ಬಾರಿ ನಾವು ಅಲ್ಲಿ ಉಚ್ಚಾರ ಮಾಡಿದಾಗ ಅದಕ್ಕೆ ಉಪಾಸನೆ ಅಂತ ಕರಿತೀವಿ. ಉಪಾಸನೆ ಅಂದ್ರೆ ಒಂದೇ ಶಬ್ದವನ್ನ ಮತ್ತೆ 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 ಉಚ್ಚಾರ ಮಾಡ್ತಕ್ಕಂಥದಕ್ಕೆ ಉಪಾಸನೆ ಅಂತ ಕರಿತೀವಿ. ಎಲ್ಲಿ ಉಪಾಸನೆಯನ್ನು ಮಾಡ್ತಾ ಬರ್ತವೆ ತನ್ನದೇ ಆಗಿರ್ತಕ್ಕಂಥ ಒಂದು ರಿದಮ್ಗೆ ಆ ಉಸಿರಾಟ ಮತ್ತೆ ಆ ಒಂದು ನಮ್ಮ ಉಚ್ಚಾರಣೆ ಎಲ್ಲವೂ ಸೇರಿ ನಮ್ಮ ನಾಲಿಗೆಯಲ್ಲಿರ್ತಕ್ಕಂಥ ಏನು ಆ ಧಾತುಗಳ ಆ ಒಂದು ಚೈತನ್ಯ ಎಲ್ಲ ನರಗಳಿಗೂ ಸ್ಪಂದನವನ್ನ ಕೊಡ್ತಾ ಇಡೀ ದೇಹವನ್ನ ಕಂಪನವನ್ನು ಹೊಂದಕ್ಕಂಥ ಚೈತನ್ಯವನ್ನು ಕೊಡ್ತಾ ಬರುತ್ತೆ. ಅದಕ್ಕೆ ಹಾರ ಅಂತ ಕರಿತಾ ಬರ್ತವೆ. ಒಂದು ನಮ್ಮ ಶಕ್ತಿ ಹೆಚ್ಚಾಗ್ತಾ ಬರುತ್ತೆ, ಎರಡನೇದು ಉಸಿರಾಟ ಏಕಾಗ್ರತೆಗೆ ಬರುತ್ತೆ, 3 ಮನಸ್ಸು ಸಮಾಧಾನಕ್ಕೆ ಬರುತ್ತೆ. ಈ ಎಲ್ಲವೂ ಸೇರಿಸಿ ಭಗವಂತನಿಗೆ ಆ ಅರ್ಪಣೆಯನ್ನು ಮಾಡಿದಾಗ ನಮ್ಮಲ್ಲಿ ಅದ್ವಿತೀಯವಾಗಿರ್ತಕ್ಕಂಥ ಒಂದು ಚೈತನ್ಯ ವೃದ್ಧಿ ಆಗ್ತಾ ಬರುತ್ತೆ. ಹಾಗಾಗಿ ಇದು ವಿಶೇಷವಾಗಿರ್ತಕ್ಕಂಥದ್ದು. ಅದು ವೀರಶೈವರಲ್ಲಿ ಲಿಂಗಧಾರಣೆ ಅಂತಕ್ಕಂಥದ್ದು ಈ ಒಂದು ಸಾಧನೆಗೆ ಅತ್ಯಂತ ಪ್ರಚೋದನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಶ್ರೀಗಳಿಗೆ ಇದು 101 ವರ್ಷ ಏನು ದೊಡ್ಡದೇನಲ್ಲ. ಯಾಕೆಂದ್ರೆ ಅವರು ನಿತ್ಯ 5 ಬಾರಿ ಪೂಜೆಯನ್ನು ಮಾಡ್ತಾ ಇರೋದಕ್ಕೋಸ್ಕರ, ಜೊತೆಗೆ ಅವರ ಸಾಧನೆಯಲ್ಲೂ ಸಹ ಅಲ್ಲಿ ಭಗವಂತನಿಗೆ ಅರ್ಪಣೆ ಮಾಡೋದಕ್ಕೋಸ್ಕರ ಇನ್ನೂ ಬಹಳಷ್ಟು ವರ್ಷಗಳ ಅವರು ಆ ಒಂದು ಚೈತನ್ಯದ ಮೂರ್ತಿಯಾಗಿ ನಮಗೆಲ್ಲರಿಗೂ ಸಹ ಆಶೀರ್ವಾದ ಮಾಡ್ತಕ್ಕಂಥ ಒಂದು ಸನ್ನಿವೇಶ ನಮಗೆ ಸಿಗ್ತಕ್ಕಂಥದ್ದನ್ನು ಕಾಣ್ತಾ ಬರ್ತದೆ. ಖಂಡಿತ. ಇನ್ನು ಡಾಕ್ಟರ್, ಇನ್ನೊಂದು ವಿಚಾರ, ಈಗ ಉಸಿರಾಟದ ವಿಚಾರವಾಗಿ ಮಾತನಾಡ್ತಿದ್ರು ಅಂದ್ರೆ ದೀರ್ಘಾಯಸ್ಸಿನ ಗುಟ್ಟು ಇಲ್ಲಿ ಉಸಿರಾಟದ ಮೂಲಕವಾಗಿ ಆಗಿದೆ ಅಂತ ಹೇಳ್ತಾ ಇದ್ರೆ ಅದೇ ಕಾರಣ ಅಂತ. ಈಗ ಹಾಸ್ಪಿಟಲ್ ಅಲ್ಲಿ ಅವರಿಗೆ ಉಸಿರಾಟದ ಸಮಸ್ಯೆ ಕೂಡ ಉಂಟಾಗಿತ್ತು, ಅದಕ್ಕೆ ಸಂಬಂಧಪಟ್ಟಾದಂತಹ ಟ್ರೀಟ್ಮೆಂಟ್ ಹಾಗೇನೆ ಸರ್ಜರಿ ಕೂಡ ಮಾಡಿದ್ರಿ. ಆಗ ಹತ್ತಿರದಲ್ಲಿ ನೋಡಿದಂತ ಸಂದರ್ಭದಲ್ಲಿ ಅವರ ಆರೋಗ್ಯ ಸ್ಥಿತಿಯ ಬಗ್ಗೆ ಹೇಳೋದಾದ್ರೆ ಯಾವ ರೀತಿಯಾಗಿತ್ತು, ಯಾವ ತೊಂದರೆ ಆಗಿತ್ತು ಉಸಿರಾಟದಲ್ಲಿ ಅಂತ? ಉಸಿರಾಟ ತೊಂದರೆ ಅಂತಲ್ಲ, ಅವ್ರಿಗೆ ಸರ್ಜರಿ ಮಾಡಿಲ್ಲ. ಅಂದ್ರೆ ಅಂದ್ರೆ ಎಲ್ಲರೂ ಸರ್ಜರಿ ಅಂತಾನೆ ಹೇಳ್ತಾರೆ, ಬಟ್ ಅವ್ರಿಗೆ ನಾವು ಹೊಟ್ಟೆ ಕುಯ್ದು ಆಪರೇಷನ್ ಮಾಡ್ತಕ್ಕಂಥದ್ದಲ್ಲ. ಇದು ಎಂಡೋಸ್ಕೋಪಿಕ್ ಪ್ರೊಸೀಜರ್ ಅಂತ ಹೇಳ್ತೀವಿ. ಅಂದ್ರೆ ಎಂಡೋಸ್ಕೋಪಿ ಮೂಲಕ ನಾವು ಪಿತ್ತನಾಳಕ್ಕೆ ಹೋಗಿ, ಪಿತ್ತನಾಳ ಬ್ಲಾಕ್ ಆಗಿತ್ತು, ಅದನ್ನು ಓಪನ್ ಮಾಡಿ ಪಿತ್ತನಾಳದಲ್ಲಿ ಸ್ಟೆಂಟ್ ಹಾಕಿದ್ದು. ಆಪರೇಷನ್ ಅಲ್ಲ, ಇದು ಸರ್ಜರಿ ಅಲ್ಲ. ಎರಡನೇದೇನು ಅಂತಂದ್ರೆ ಅವರ ಅಂದ್ರೆ ಈಗ ಯಾವುದೇ ಮನುಷ್ಯನಿಗೆ ಇನ್ಫೆಕ್ಷನ್ ಆದಾಗ ಏನಾಗುತ್ತೆ, ಬಾಡಿನಲ್ಲಿ ಇನ್ಫೆಕ್ಷನ್ ಸ್ಪ್ರೆಡ್ ಆಗುತ್ತೆ. ಅವಾಗ ಅದು ಲಂಗ್ಸ್ಗೂ ಸಹಿತ ಹೋದಾಗ ಅದು ನಾವು ಲಂಗ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ ಅಥವಾ ನಿಮೋನಿಯಾ ಅಂತ ಹೇಳ್ತೀವಿ. ಆ ಥರ ಆದಾಗಲೂ ಸಹಿತನೂ ಅವ್ರಿಗೆ ಅಂದರೆ ಬೇರೆ ಈ ಒಂದು 111-112 ವರ್ಷದಲ್ಲಿ ಈ ಥರ ಸಮಸ್ಯೆಗಳಾದರೆ ಏನಾಗುತ್ತೆ, ಸ್ವಲ್ಪ ಇನ್ಫೆಕ್ಷನ್ ಆದರೂ ಮತ್ತು ನಾವು ನೋಡ್ತಾ ಇರೋಂಗೆ ಸ್ವಾಮೀಜಿಯವರು ಕಂಪ್ಲೀಟಾಗಿ ಈ ಥರ ಬೆಂಡ್ ಆಗಿರ್ತಾರೆ, ಕೈಫೋಸಿಸ್ ಅಂತ ಹೇಳ್ತೀವಿ. ಆ ಥರ ಇದ್ದಾಗ ಶ್ವಾಸದ ತೊಂದರೆಗಳು ಜಾಸ್ತಿ. ಈ ಥರ ಅಂದರೆ ನಿಮೋನಿಯಾ ಆಗಿ ಇದು ಜಾಂಡೀಸ್ ಆಗಿದ್ದಾಗಲೂ ಸಹಿತನೂ ಅವ್ರಿಗೆ ಆಕ್ಸಿಜನ್ ರಿಕ್ವೈರ್ಮೆಂಟು ಭಾಳ ಕಡಿಮೆನೆ.
ಅದು ನಾವೇನು ಇವಾಗ ಡಿಸ್ಕಸ್ ಮಾಡ್ತಾ ಇದ್ವಿ ಅದೇ ಒಂದು ಕಾರಣ ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ಅವರ ಒಂದು ಜೀವನ ಶೈಲಿಯಿಂದ ಈವನ್ ಯಾಕೆಂದ್ರೆ ಅವ್ರ ಲಂಗ್ಸ್ನ ನೀವು ನೋಡಿದ್ರೆ ಎಕ್ಸ್ರೇನಲ್ಲಿ, ಯಾಕೆಂದ್ರೆ ಅವರು ಲಂಗ್ಸ್ ಕಂಪ್ಲೀಟ್ ಈ ತರ ಬೆಂಡಿದ್ದಾರೆ, ಅದಕ್ಕೆ ನಾವು ಕೈಫೋಸಿಸ್ ಅಂತ ಹೇಳ್ತೀವಿ. ಅದರಲ್ಲಿ ಲಂಗ್ ಪ್ರಾಬ್ಲಮ್ಸ್ ಬಹಳ ಸಿವಿಯರ್ ಆಗಿರ್ಬೇಕು. ಬಟ್ 111 ವರ್ಷದಲ್ಲೂ ಆ ಥರ ಯಾವುದೇ ಒಂದು, ಇವಾಗ ರೆಗ್ಯುಲರ್ ಆಗಿ ನೀವು ಹೋದ್ರೆ ಆಕ್ಸಿಜನ್ ಎಲ್ಲಿ, ಅವ್ರಿಗೆ ಆಕ್ಸಿಜನ್ ಏನು ಬೇಕಾಗೋದಿಲ್ಲ. ನಾರ್ಮಲ್ ಆಗಿ ಆ ಥರ ಕಾಯಿಲೆ ಇರೋರಿಗೆ ಇಷ್ಟು ವರ್ಷಗಳಾದ್ಮೇಲೆ ಲಂಗ್ಸ್ ತೊಂದರೆ ಬಂದೇ ಬರುತ್ತೆ, ಯಾಕೆಂದ್ರೆ ನಮ್ಗೆ ಎಕ್ಸ್ಪ್ಯಾಂಡೇ ಆಗಲ್ವಲ್ಲ ನಮ್ಮ ಲಂಗ್ಸ್, ಅದಕ್ಕೋಸ್ಕರ. ಬಟ್ ಅಂಥ ಒಂದು ಸಿಚುವೇಶನ್ ಇದ್ರೂ ಅವ್ರಿಗೆ ಏನು ಅಂದರೆ ಈ ಥರ ಇನ್ಫೆಕ್ಷನ್ ಬಂದರೆ ಪೇಷಂಟ್ಸ್ ವೆಂಟಿಲೇಟರ್ ಮೇಲೆ ಹೋಗ್ತಾರೆ. ಅಂದರೆ 100% ಪ್ರತಿ ಸಲ ನಾವು ಬಂದಾಗಲೂ ನಮಗೆ ಅವ್ರು ಬಂದಾಗ ಯಾವಾಗ ನಮ್ಗೆ ಅದೇ ಒಂದು ಭಯ, ಅನಸ್ತಿಷ್ಯ ಕೊಡೋದಕ್ಕಾಗಲಿ ಇನ್ನೊಂದು ಮಾಡೋದಕ್ಕಾಗಲಿ, ಯಾಕೆಂದರೆ ವೆಂಟಿಲೇಟರ್ ಮೇಲೆ ಹೋಗುವಂಥ ಸಾಧ್ಯತೆ ಜಾಸ್ತಿ. ಬಟ್ ಇದುವರೆಗೂ ಯಾವುದೇ ರೀತಿಯಾದಂಥ ಅಂಥ ಒಂದು ಸಿಚುವೇಶನ್ ಬಂದಿಲ್ಲ. ಅದಕ್ಕೆ ಯೋಗ, ಆಹಾರ, ಮೆಡಿಟೇಷನ್, ಆಮೇಲೆ ದ ಪಾಸಿಟಿವ್ ವೈಬ್ಸ್ ಅಂತ ಏನು ಹೇಳ್ತೀವಿ, ಅದು ನೀವು ಯಾವಾಗಲೂ ಬೇರೆಯವ್ರಿಗೆ ಒಳ್ಳೇದೇ ಮಾಡಿದ್ರೆ, ಅದು ಬೇರೆಯವ್ರ ಬಗ್ಗೆ ಒಳ್ಳೇದನ್ನೇ ಥಿಂಕ್ ಮಾಡಿದ್ರೆ, ಅವಾಗ ಏನಾಗುತ್ತೆ, ನೆಗೆಟಿವ್ ಥಿಂಗ್ಸ್ ಮನಸ್ಸೊಳಗಡೆ ಅಥವಾ ಬ್ರೈನಲ್ಲಿ ಇರಲ್ಲ. ದಟ್ಸ್ ಇಸ್ ವೆರಿ ಸ್ಟ್ರಾಂಗ್ ಪಾಯಿಂಟ್. ನಾವು ಸಾಕಷ್ಟು ಜನ ಪೇಷಂಟ್ಸ್ ನೋಡಿದಾಗ ಕೆಲವು ಪೇಷಂಟ್ಗೆ ಅವ್ರಿಗೆ ಯಾವಾಗಲೂ ನೆಗೆಟಿವ್ ಆಗೇ ಇರ್ತಾರೆ. ನಾನು ಸರಿ ಆಗಲ್ಲ, ನಾನು ಚೆನ್ನಾಗಾಗಲ್ಲ ಅನ್ನೋದೇ ಇರುತ್ತೆ. ಅವ್ರು ಯಾವಾಗಲೂ ಚೆನ್ನಾಗೇ ಆಗಲ್ಲ, ನೀವೇನೇ ಮಾಡಿ ಬೆಸ್ಟ್ ಆಫ್ ಬೆಸ್ಟ್ ಟ್ರೀಟ್ಮೆಂಟ್ ಕೊಟ್ಟರು. ಇವ್ರಿಗೆ ಆ ಥರ ನೆಗೆಟಿವ್ ಫೀಲಿಂಗ್ಸೇ ಇಲ್ಲ. ಈಸ್ ಎ ಕಂಪ್ಲೀಟ್ ಪಾಸಿಟಿವ್ ಪರ್ಸನ್. ಅಂದರೆ ನಾವು ಸ್ವಾಮೀಜಿ ನಾವು ಪ್ರೊಸೀಜರ್ ಮಾಡಬೇಕು ಅಂತಂದರೆ ಇದು ನಮ್ಮ ಏಜಿಗೆ ಬಂದಿರತಕ್ಕಂಥ ಕಾಯಿಲೆ ಇದು, ನನಗೆ ಏನಾಗುತ್ತೋ ಅದು ನಾನು ಆಲ್ರೆಡಿ, ಅಂದರೆ ಯಾವತ್ತೂ ಹಿ ಹ್ಯಾಸ್ ನೆವರ್ ಎಕ್ಸ್ಪೆಕ್ಟೆಡ್ ಎ ಟ್ರೀಟ್ಮೆಂಟ್. ದಟ್ ಈಸ್ ದ ಫಸ್ಟ್ ಪಾಯಿಂಟ್. ನಾವೇ ಅವ್ರನ್ನ ಸ್ವಾಮೀಜಿ ಈ ಥರ ಮಾಡಬೇಕು ಅಂತ ಕೇಳ್ಕೊಂಡಾಗ ಮನೋಸಹಜವಾಗಿ ಏನು ವಯಸ್ಸಿಗೆ ಸಮಾಜವಾಗಿ ಬರ್ತಕ್ಕಂಥ ಕಾಯಿಲೆಗಳು ಅದನ್ನ ನೀವೇನು ಮಾಡೋಕ್ಕೆ ಹೋಗಬೇಡಿ ಅಂತಲೇ ಹೇಳ್ತಾರೆ ಅವರು. ಅದರಿಂದ ಐ ಥಿಂಕ್ ದ ಹೋಲ್ ಐಡಿಯಾ ಅಂದರೆ ಒಂದು ಶ್ವಾಸದ ತೊಂದರೆ ಈ ಒಂದು ಸಿಚುವೇಶನ್ ಅಲ್ಲಿ, ಕೈಫೋಸಿಸ್ ಈ ಥರ ಇದ್ದಾರೆ ಅವ್ರು ಬೆನ್ನು, ನೀವು ಎಕ್ಸ್ರೇ ನೋಡಿದ್ರೆ ಅವ್ರದ್ದು ಪೂರ್ತಿ ಒಂದು ಕಡೆ ಹಿಂಗೆ ತಿರುಗ್ಬಿಟ್ಟಿದೆ. ಅದನ್ನ ನೋಡಿದ್ರೆ ನೀವು ಆಕ್ಸಿಜನ್ ಮೇಲೆ ಇರ್ಬೇಕು ಅವರು. ಬಟ್ ಕಂಪ್ಲೀಟ್ ನಾರ್ಮಲ್ ಆಗಿದ್ದಾರೆ, ಆಕ್ಸಿಜನ್ ರಿಕ್ವೈರ್ಮೆಂಟ್ ಇಲ್ಲ. ಈವನ್ ಅಂತ ಸಿಚುವೇಶನ್ ಅಲ್ಲಿ ಅನಸ್ತೀಶಿಯಾ ಕೊಟ್ಟಾಗ್ಲೂ ಸಹಿತ ವಿತಿನ್ ನಾವು ಪ್ರೊಸೀಜರ್ ಮಾಡಾದ್ಮೇಲೆ ಕಂಪ್ಲೀಟ್ ನಾರ್ಮಲ್, ನೋ ಆಕ್ಸಿಜನ್. ಕೊಟ್ಟಾಗ ಅಷ್ಟೇ ನಾವೇನು ಎಲ್ಲರಿಗೂ ಆಕ್ಸಿಜನ್ ಕೊಟ್ಟೇ ಕೊಡ್ತೀವಿ. ಪ್ರೊಸೀಜರ್ ಮಾಡ್ಬೇಕಾದ್ರೆ ನಾವು ಅನಸ್ತೀಶಿಯಾ ಕೊಟ್ಟಾಗ ಅನಸ್ತೀಶಿಯಾ ಕೊಡ್ತೀವಿ. ಅದು ಬಿಟ್ಟು ಅವ್ರು ಆಕ್ಸಿಜನ್ ಮೇಲೆ ಇದ್ದಿದ್ದು ಅಂದರೆ 4 ಸಲ ನಾವು ಎಂಡೋಸ್ಕೋಪಿಕ್ ಪ್ರೊಸೀಜರ್ ಮಾಡಿದ್ದೀವಿ. 4 ಸಲ ಎಂಡೋಸ್ಕೋಪಿಕ್ ಸ್ಟೆಂಟಿಂಗ್, ERCP ಅಂತ ಹೇಳ್ತೀವಿ ನಾವು. ಅದಕ್ಕೆ 4 ಸಲ ಬಂದಾಗ್ಲೂ ಬರ್ಬೇಕಾದ್ರೆ ನೀವೆಲ್ಲ ನೋಡಿರ್ಬೋದು, ಯಾವಾಗ್ಲೂ ಆಕ್ಸಿಜನ್ ಮೇಲೆ ಯಾವತ್ತೂ ಬರೋದಿಲ್ಲ. ಬಂದಾಗ ಫಾರ್ ಅವರ್ ದಿಸ್ ಥಿಂಗ್ 80% 85% ಹೋದಾಗ ಆಕ್ಸಿಜನ್ ಕೊಡ್ತೀವಿ ನಾವು ಅಷ್ಟೇ. ಬಟ್ ವೆಂಟಿಲೇಟರ್ ಮೇಲೆ ಹೋಗುವಂಥದ್ದು ಆ ಥರದ್ದು ಭಾಳ ಅದೊಂದು ವಿಸ್ಮಯನೇ ಅದು. ಮತ್ತೆ ಮಾತನಾಡ್ತೀನಿ ಈ ಬಗ್ಗೆ. ಇನ್ನು ವೀಕ್ಷಕರೇ, ಶ್ರೀಗಳ ಈ ಒಂದು ಆಯಸ್ಸಿನ ಗುಟ್ಟಿನ ಹಿಂದೆ ಇನ್ನೂ ಏನೆಲ್ಲ ಕಾರಣಗಳು ಇರುತ್ತೆ, ಅವರ ದಿನಚರಿ ಯಾವ ರೀತಿಯಾಗಿರುತ್ತೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ನಾವು ಮಾತನಾಡ್ತೀವಿ. ಇನ್ನೊಂದು ವಿಚಾರ ನಾವು ತಮ್ಮನ್ನ ಕೇಳೋದಾದ್ರೆ, ಈಗ ಬಹಳಷ್ಟು ಸಂದರ್ಭದಲ್ಲಿ ಯೋಗಾಸನ ಮಾಡೋದ್ರಿಂದ ಕೂಡ ಆರೋಗ್ಯ ವೃದ್ಧಿಸುತ್ತೆ ಅಂತ ಹೇಳ್ತೀವಿ. ಬಟ್ ಶ್ರೀಗಳನ್ನ ನೋಡ್ತಾ ಹೋದ್ರೆ ಅವರ ದಿನಚರಿಯ ಬಗ್ಗೆ ಮಾತಾಡೋದಾದ್ರೆ, ಬೆಳಿಗ್ಗೆ ಬೇಗ ಎದ್ದೇಳ್ತಾರೆ, ಸಂಧ್ಯಾ ವಂದನೆ ಅದು ಇದು ಅಂತ ಪೂಜೆ ಕಾರ್ಯಕ್ರಮಗಳೆಲ್ಲವನ್ನು ಕೂಡ ಮಾಡ್ತಾರೆ, ಮಿತಾಹಾರ ಸೇವನೆಯನ್ನ ಕೂಡ ಮಾಡ್ತಾರೆ ಅಂತ. ಬಟ್ ಈಗಿನ ಸದ್ಯದ ಪರಿಸ್ಥಿತಿಯನ್ನ ನೋಡಿದ್ರೆ ಅವ್ರಿಗೆ ಯೋಗಾಸನ ಮಾಡೋದು ಬಹಳ ಕಷ್ಟ. ತುಂಬಾ ವರ್ಷಗಳ ಹಿಂದೆನೆ ಬಿಟ್ಬಿಟ್ಟಿದ್ದಾರೆ. ಸೊ ಈ ಹಿಂದೆ ಮಾಡಿದಂತ ಯೋಗಾಸನ ಈಗ ಈ ರೀತಿಯಾಗಿ ಎಫೆಕ್ಟ್ ಕೊಡ್ತಾ ಇದೆಯಾ ಅಂತ ಪಾಸಿಟಿವ್ ಆಗಿ? ಖಂಡಿತ ಇರಬಹುದು. ಅದಕ್ಕಿಂತ ಮುಖ್ಯ ಇನ್ನೊಂದೇನು ಅಂತಂದ್ರೆ, ನಾವು ಬ್ರಾಹ್ಮಿ ಮುಹೂರ್ತ ಅಂತ ಕರಿತೇವೆ. ಆ ಸಂದರ್ಭದಲ್ಲಿ ಓಜಾನ್ ಅಂತಕ್ಕಂಥ ಏನು ಆ ಒಂದು ಆಮ್ಲಜನಕ ಇದೆ, ಅದು ವಿಶೇಷವಾಗಿ ಮನುಷ್ಯನ ಆರೋಗ್ಯವನ್ನ ಮತ್ತೆ ಆಯಸ್ಸನ್ನ ವೃದ್ಧಿ ಮಾಡ್ತಕ್ಕಂಥದ್ದು. ಅದಕ್ಕೆ ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ. ಆ ಸಮಯದಲ್ಲಿ ಹೇಳ್ತಕ್ಕಂಥದ್ದೇ ವಿಶೇಷ ಮನುಷ್ಯನಿಗೆ. ಏನೂ ಮಾಡೋದೇ ಬೇಕಾಗಿಲ್ಲ, ಆ ಸಮಯದಲ್ಲಿ ಎದ್ದು ಕೂತ್ಕೊಂಡ್ರೆ ಸಾಕು, ಅವನ ಆರೋಗ್ಯ ಆಯಸ್ಸು ವೃದ್ಧಿ ಆಗ್ತಾ ಬರುತ್ತೆ. ಶ್ರೀಗಳವರು ಬೆಳಗಿನ 3 ಗಂಟೆ ಅಥವಾ 4 ಗಂಟೆಯಲ್ಲಿ ಅವರು ಎದ್ದು ತಮ್ಮ ದಿನಚರಿಯನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರೆ. ನಾನು ಆಗ್ಲೇ ಹೇಳಿದೆ, ಅವರು ನಮ್ಮ ವೀರಶೈವ ಮತಗಳಲ್ಲಿ ನಾವು ಏನು ಲಿಂಗ ಧಾರಣೆಯನ್ನು ಮಾಡ್ತಕ್ಕಂಥದ್ದು, ಆ ಸಂದರ್ಭದಲ್ಲಿ ಅಲ್ಲಿ ಮಾಡೋದಕ್ಕೋಸ್ಕರ ಏನಾಗುತ್ತೆ, ನಮಗೆ ಒಳ್ಳೆಯ ಅದು ಬಿಸಿಲು ಹೆಚ್ಚಾದಾಗೆ ಆ ಓಝೋನ್ ಅಂತಕ್ಕಂಥದ್ದು ಮೇಲೆ ಹೋಗ್ತಾ ಬರುತ್ತೆ, ಹಗುರ ಆಗ್ತಾ ಮೇಲಕ್ಕೆ ಹೋಗ್ತಾ ಬರುತ್ತೆ. ಬೆಳಗಿನ ಜಾವ ಸಂದರ್ಭದಲ್ಲಿ ಮಾತ್ರ ನಮಗೆ ಸಹಜವಾಗಿ ನಮ್ಮ ಒಂದು ನೆಲಮಟ್ಟದಲ್ಲಿ ಸಿಗ್ತಕ್ಕಂಥ ಒಂದು ಗಾಳಿ, ಇದು ವಿಶೇಷವಾಗಿ ಶ್ರೀಗಳವರಿಗೆ ನಿತ್ಯ ಸಿಗ್ತಕ್ಕಂಥದ್ದು. ಅದು ಶಿವರಾತ್ರಿ ಹಬ್ಬದಲ್ಲಿ ನೋಡಬಹುದು. ನಮ್ಮ ಕರ್ನಾಟಕ ಮತ್ತೆ ಆಂಧ್ರ ಪ್ರದೇಶದಲ್ಲಿ ಶಿವರಾತ್ರಿ ಹಬ್ಬದ ದಿನ ಬೆಳಗ್ಗೆ ಹೊತ್ತು ಕಲ್ಲು ಹೊಡಿತಾರೆ ಮನೆಗೆ, ಅಂದ್ರೆ ಮಲಗಿದ್ದವ್ರನ್ನ ಎಬ್ಬರಿಸಲಿ ಅಂತ. ಆ ಸಂದರ್ಭದಲ್ಲಿ ಎದ್ರೆ ಸಾಕು, ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಶಕ್ತಿ ಆವಾಹನೆ ಆಗುತ್ತೆ ಶರೀರಕ್ಕೆ ಅಂತಕ್ಕಂಥದ್ದು ವಿಶೇಷ. ಇಲ್ಲಿ ನಿತ್ಯ ಅವರ ಕಾಯಕವೇ ಆ ಒಂದು ಸಮಯದಲ್ಲಿ ಆಗೋದಕ್ಕೋಸ್ಕರ ಅಲ್ಲಿ ಒಂದು ಬರುತ್ತೆ. ನಾವು ಮೊದಲೇ ಹೇಳಿದೆ, ಇಲ್ಲಿ ಎಲ್ಲ ಹೇಗೆ ಅಂದ್ರೆ, ನಾವು ಇವತ್ತು ಗಿಡ ಹಾಕಿದ್ರೆ ನಾಳೆ ಫಲ ಸಿಕ್ಕತ್ತೆ. ಹಾಗೆ ಇವರು ಹಿಂದಿನ ದಿನಗಳಲ್ಲಿ ಮಾಡಿರ್ತಕ್ಕಂಥ ಆ ಒಂದು ಏನು ಸಾಧನೆ ಇದೆ ಮತ್ತೆ ಅವರ ಅಭ್ಯಾಸಗಳೇನಿದೆ ಅವತ್ತು ಅದೆಲ್ಲವೂ ಸಹ ಈಗ ಫಲ ಕೊಡ್ತಕ್ಕಂಥದ್ದನ್ನು ಕಾಣ್ತಾ ಬರ್ತವೆ. ಆಯುರ್ವೇದ ತೆಗೆದುಕೊಳ್ಳಿ,
ಅಥವಾ ಈ ಯೋಗ ಸಾಧನೆ ತೆತ್ಕೊಳ್ಳಿ, ಪ್ರಾಣಾಯಾಮ ತೆತ್ಕೊಳ್ಳಿ, ಇವೆಲ್ಲ ಹೇಗೆ ಅಂದ್ರೆ ಆಗಿನ ತಕ್ಷಣವೇ ಫಲವನ್ನ ಕೊಡ್ತಕ್ಕಂಥ ಅಭ್ಯಾಸ ಸಾಧನೆಗಳಲ್ಲ. ಕೆಲವೊಂದು ಸಂದರ್ಭಗಳಲ್ಲಿ ಕ್ಷಣಿಕವಾಗಿ ಕೊಟ್ಟರು ಸಹ ಅದು ನಿರಂತರವಾಗಿ ಬರ್ತಕ್ಕಂಥದ್ದಲ್ಲ. ಆದ್ರೆ ಇವೆಲ್ಲವೂ ಸಹ ದೀರ್ಘಾಯುಷ್ನ ಅಥವಾ ದೀರ್ಘ ಆರೋಗ್ಯದ ಕಡೆಗೆ ಗಮನವನ್ನ ಹರಿಸ್ತಕ್ಕಂಥ ಅಭ್ಯಾಸಗಳು. ಅವತ್ತಿನ ಆ ಒಂದು ಸಾಧನೆ, ಆ ದಿನ ಕಾಯಕ ಇವತ್ತು ಅವರು ಫಲವನ್ನ ಅನುಭವಿಸ್ತಕ್ಕಂಥದ್ದನ್ನು ಕಾಣ್ತಾ ಇದ್ದಾವೆ. ಎರಡನೇದು ಇನ್ನೊಂದೇನು ಅಂತಂದ್ರೆ, ಹೃದಯ ಯಾವಾಗಲೂ ಸಮಾಧಾನವಾಗಿರ್ಬೇಕು. ಎಷ್ಟು ಅದು ಸಮಾಧಾನವಾಗಿರುತ್ತೆ ಅಷ್ಟು ಆಯಸ್ಸು ವೃದ್ಧಿ ಆಗುತ್ತೆ. ನಾವು ನೋಡ್ತಾ ಇರ್ತೀವಿ, ಅವರ ಜೀವನವನ್ನು ನೋಡ್ತಾ ಇದ್ದಾಗಲೇ ನಮಗೆ ಅವರು ಮಾಡ್ತಕ್ಕಂಥ ತ್ಯಾಗ, ಕರುಣೆ, ಸೇವೆ, ಆ ಒಂದು ಸತ್ಕಾರಗಳು ನಮ್ಮ ಮನಸ್ಸಿಗೆ ಸಂತೋಷ, ನಮ್ಮ ಹೃದಯಕ್ಕೆ ಸಂತೋಷ ಆಗುತ್ತೆ ಅನ್ನೋದಾದ್ರೆ ಅವರ ಆ ಹೃದಯಕ್ಕೆ ಎಷ್ಟು ಸಮಾಧಾನ, ಎಷ್ಟು ನೆಮ್ಮದಿ, ಎಷ್ಟು ತೃಪ್ತಿಯನ್ನ ಕೊಡ್ತಕ್ಕಂಥದ್ದಲ್ವಾ. ಯಾವಾಗ ಹೃದಯ ಸಮಾಧಾನಕ್ಕಿರುತ್ತೆ, ಆ ಸಂತೋಷವನ್ನ ಕೊಡುತ್ತೆ, ಆ ತೃಪ್ತಿಯನ್ನ ಪಡೆಯುತ್ತೆ, ಅದಕ್ಕೆ ಆಯಸ್ಸು ತಾನೇ ತಾನಾಗಿ ವೃದ್ಧಿಯನ್ನ ಕೊಡ್ತಾ ಬರುತ್ತೆ. ಇದಂತೂ ತುಂಬಾ ಒಪ್ಕೊಳ್ಬೇಕಾಗಿರುವಂತಹ. ಹೌದು, ನಾವು ಎಲ್ಲದರಲ್ಲೂ ಸಹ ನಾವು ಕಾಣ್ತಾ ಬರ್ತೇವೆ. ಇಂತಹ ಕ್ಷೇತ್ರನೇ ಅಂತಲ್ಲ, ಆ ಮಠದ ಎಲ್ಲಾ ಕ್ಷೇತ್ರಗಳಲ್ಲೂ ಸೇವೆ ಮತ್ತೆ ಕರುಣೆ, ಸಮಾಧಾನ ಮತ್ತೆ ತ್ಯಾಗ, ಈ ಎಲ್ಲವೂ ಸಹ ಆ ಒಂದು ಕ್ಷೇತ್ರದ, ಆ ಒಂದು ಸಾಧನೆಯ, ಆ ವ್ಯಕ್ತಿಯ, ಆ ಪೂಜ್ಯರ ಅವಿನಾಭಾವ ಬಾಂಧವ್ಯದಲ್ಲಿ ಸೇರ್ಕೊಂಡ್ಬಿಟ್ಟಿರ್ತಕ್ಕಂಥದ್ದು. ಹಾಗಾಗಿ ಆ ಹೃದಯಕ್ಕೆ ಎಷ್ಟು ಆಯಸ್ಸು, ಎಷ್ಟು ಆರೋಗ್ಯ ಇರ್ಬೋದು. ನಾನು ಡಾಕ್ಟರ್ ಹತ್ರ ಮಾತಾಡ್ತಾ ಇದ್ದೆ, ಅವ್ರದ್ದು 20 ವರ್ಷದ ಒಂದು ಮಗುವಿನ ಹೃದಯದ ಆ ಒಂದು ಚೈತನ್ಯ ಶಕ್ತಿ ಆ ಹೃದಯಕ್ಕಿದೆ ಅಂತಕ್ಕಂಥದ್ದು ವಿಶೇಷ. ಕಾರಣ ಏನಕ್ಕೆ ಅಂದ್ರೆ ಅಲ್ಲಿ ತ್ಯಾಗವೇ ಮೂರ್ತಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಅದಕ್ಕೆ ವಿಶೇಷವಾಗಿ ಸಿಗ್ತಕ್ಕಂಥದ್ದು. ಇನ್ನೊಂದು, ನಮ್ಮಲ್ಲಿ ಈ ಕುಂಡಲಿನಿ ಶಕ್ತಿಯಲ್ಲಿ ನಾವು ಏನು ಷಟ್ಚಕ್ರಗಳು ಅಂತ ಕರಿತೀವಿ, ಅದರಲ್ಲಿ ಏನು ನಮ್ಮ ಹೃದಯ ಭಾಗದಲ್ಲಿ ಬರ್ತಕ್ಕಂಥ ಚಕ್ರ ವಿಶುದ್ಧಿ ಅಂತ ಏನಿದೆ, ಅದಕ್ಕೆ ನಾವು ನಮಸ್ಕಾರವನ್ನು ಮಾಡಿದಾಗ 2 ಹೆಬ್ಬೆಟ್ಟಿನ ಮೂಲಕ ನಮ್ಮ ಇಡೀ ಚೈತನ್ಯ ಏನು ನಾವು ಆವಾಹನೆಯನ್ನು ಮಾಡ್ಕೊಂಡಿರ್ತೀವಿ, ಆ ಶಕ್ತಿ ಸಂಪೂರ್ಣವಾಗಿ ಕೈಗಳ ನಮಸ್ಕಾರ ಮುದ್ರೆಯ ಮೂಲಕ ಹೃದಯಕ್ಕೆ ತಲುಪಿದಾಗ ಹೃದಯಕ್ಕೆ ವಿಶೇಷವಾಗಿರ್ತಕ್ಕಂಥ ಚೈತನ್ಯ ಸಿಕ್ಕತ್ತೆ. ಶ್ರೀಗಳವರು ಸದಾ ಭಗವಂತನನ್ನ ಪೂಜೆಯನ್ನು ಮಾಡುವಾಗ ಭಗವಂತನಿಗೆ ನಾವು ನಮಸ್ಕಾರವನ್ನು ಅರ್ಪಣೆಯನ್ನು ಮಾಡಿದಾಗ ಇದು ಒಂದು ರೀತಿಯಲ್ಲಿ ನಾವು ಇನ್ನೊಬ್ಬರಿಗೆ ಸರೆಂಡರ್ ಆಗ್ತಾ ಇದೀವಿ ಅಂತ ಅನ್ಕೊಂಡ್ರು, ಇಂಡೈರೆಕ್ಟ್ಲಿ ಅಪರೋಕ್ಷವಾಗಿ ನಮ್ಮ ಹೃದಯಕ್ಕೆ ಚೈತನ್ಯವನ್ನ ಕೊಡುವುದರ ಮೂಲಕ ನಮ್ಮ ದೇಹ ಮತ್ತೆ ಮನಸ್ಸು ಸಮಾಧಾನವಾಗಿರ್ತಕ್ಕಂಥ ಚೈತನ್ಯಕ್ಕೆ ಒಳಗಾಗೋದಕ್ಕೋಸ್ಕರ ಸದಾ ಭಗವಂತನನ್ನೇ ಆರಾಧನೆ ಮಾಡ್ತಕ್ಕಂಥ ಮೂರ್ತಿಗೆ ಇನ್ನೆಷ್ಟು ಚೈತನ್ಯ, ಇನ್ನಷ್ಟು ಶಕ್ತಿ ಇರ್ತಕ್ಕಂಥದ್ದು. ಖಂಡಿತವಾಗಿಯೂ ಸಹ ಇಲ್ಲಿ ನಾವು ಏನು ಅಲೌಕಿಕವಾಗಿರ್ತಕ್ಕಂಥ ಶಕ್ತಿಗಿನ್ನ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಶಕ್ತಿ, ಅದಕ್ಕಿಂತ ನಮ್ಮ ಸೇವೆಯ ತ್ಯಾಗದ ಆ ಒಂದು ಏನು ಆ ಕರುಣೆ ಮತ್ತೆ ಆ ಒಂದು ಆನಂದ, ಸಂತೋಷ ಆ ಮೂರ್ತಿಯಲ್ಲಿ ಸಿಗ್ತಾ ಇದೆ. ಅವರಿಗೆ ಹೆಚ್ಚಿನ ವಿಶೇಷವಾಗಿರ್ತಕ್ಕಂಥ ಒಂದು ಪಾಸಿಟಿವ್ ವೈಬ್ರೇಷನ್ ಅಲ್ಲಿ ಸಿಗ್ತಾ ಇದೆ. ಏನಕ್ಕೆಂದ್ರೆ ನೊಂದ ಹೃದಯ ಆ ಸಂದರ್ಭದಲ್ಲಿ ಬಂದಾಗ ಅದಕ್ಕೆ ಎಲ್ಲೋ ಒಂದು ಸಾಂತ್ವನ ಸಿಕ್ಕಾಗ ಅದರ ಆ ಒಂದು ಆಶೀರ್ವಾದ, ಭಗವಂತ ಇವ್ರನ್ನ ಚೆನ್ನಾಗಿ ಇಟ್ಟಿರ್ಲಪ್ಪ ಅಂತ ಏನು ಆ ಆಶೀರ್ವಾದ ಸಿಗುತ್ತೆ, ಆ ಒಂದು ಆ ಎಷ್ಟೋ ಲಕ್ಷಾಂತರ ಕೋಟಿ ಆ ಒಂದು ಆಶೀರ್ವಾದದ ಆ ವೈಬ್ರೇಷನ್ ಕಂಪನಗಳು ಭಗವಂತನ ರೀತಿಯಲ್ಲಿ ಅವರಿಗೆ ಸಿಗ್ತಾ ಇರ್ತಕ್ಕಂಥದ್ದು ವಿಶೇಷವಾಗಿ ನಾವು ಇಲ್ಲಿ ಕಾಣ್ತಾ ಬರ್ತೇವೆ. ಅದು ಕೆಲವೊಂದು ವಿಚಾರಗಳಲ್ಲಿ ಅದು ಇಂಡೈರೆಕ್ಟ್ ಆಗಿ ಅವರಿಗೆ ಆ ಒಂದು ಶಕ್ತಿಯನ್ನ ಕೊಡ್ತಕ್ಕಂಥದ್ದು ಕಾಣ್ತಾ ಬರ್ತವೆ. ಇನ್ನೊಂದು ವಿಷಯವನ್ನ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಬುದ್ಧ ತನ್ನ ಬಳಗಕ್ಕೆ ಧ್ಯಾನದ ವಿಚಾರವಾಗಿ ತಿಳಿಸ್ತಾ ಬಂದಾಗ ಒಬ್ಬ ವಿದ್ಯಾರ್ಥಿ ಕೇಳ್ತಾನೆ, ನೀವು ಈ ಧ್ಯಾನವನ್ನು ಇಷ್ಟೆಲ್ಲ ಸಾಧನೆಯನ್ನು ಮಾಡಿದ್ದೀರಾ, ನಿಮಗೆ ಧ್ಯಾನದಿಂದ ಏನು ಪ್ರಯೋಜನ ಅಂತ ಕೇಳಿದಾಗ ಬುದ್ಧ ಹೇಳ್ತಾನೆ, ನನಗೇನು ಪ್ರಯೋಜನ ಆಗಿಲ್ಲಪ್ಪ, ನಾನು ಏನೂ ಪಡೆದಿಲ್ಲ, ಎಲ್ಲ ಕಳ್ಕೊಂಡಿರ್ತಕ್ಕಂಥದ್ದೇ ಜಾಸ್ತಿ ಅಂತ ಹೇಳ್ತಾನೆ. ಆಗ ಕೇಳ್ತಾನೆ, ನನಗೆ ಆಶ್ಚರ್ಯ ಆಗಿ, ಏನನ್ನಾಗಿದ್ರೆ ಕಳ್ಕೊಂಡ್ರಿ ನೀವು ಅಂತ. ಹಾಗೆ ಹೇಳ್ತಾನೆ, ನನ್ನ ಕೋಪ, ನನ್ನ ಉದ್ವೇಗ, ನನ್ನ ಒತ್ತಡ, ನನ್ನ ಮನಸ್ಸಿನ ಅಶಾಂತಿ ಎಲ್ಲವನ್ನ ಕಳ್ಕೊಳ್ತಾ ಬಂದೆ ಒಂದೊಂದಾಗಿ ಅಂತ. ನಾವು ಒಳ್ಳೆದನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಥವಾ ಪಡಿಲಿಕ್ಕೆ ಆಗ್ಲಿಲ್ಲ ಅನ್ನೋ ಸಂದರ್ಭದಲ್ಲಿ ನಮ್ಮಲ್ಲಿರ್ತಕ್ಕಂಥ ಕೆಟ್ಟದನ್ನ ಹೊರಗಾಗ್ತಾ ಬಂದಾಗ, ನಾವು ಪರಿಶುದ್ಧವಾಗಿರ್ತಕ್ಕಂಥ ಒಂದು ಸ್ಥಿತಿಗೆ ಬಂದಾಗ ನಮ್ಮ ಆಯುಷ್ಯು, ಆರೋಗ್ಯ ಕಳ್ಕೊಳ್ಬೇಕು ಅನ್ನೋದನ್ನೇ ಯೋಚನೆ ಮಾಡ್ಕೊಳ್ತಾರೆ ಹೊರತು ನಮ್ಮಲ್ಲಿರುವಂತ ಕೆಟ್ಟ ಗುಣಗಳನ್ನ ಕಳ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇಲ್ಲ. ಆದ್ರೆ ಈ ಒಂದು ಸಂದರ್ಭದಲ್ಲಿ ಈ ಮಠದಲ್ಲಿ ಶ್ರೀಗಳವರಲ್ಲಿ ತಾನು ಪಡೆದಿರತಕ್ಕಂಥದ್ದಕ್ಕಿಂತ ಹೆಚ್ಚು ಕೊಟ್ಟಿರ್ತಕ್ಕಂಥದ್ದು ಅದನ್ನೇ ತ್ಯಾಗ ಅಂತಕ್ಕಂಥದ್ದು. ನಾವು ದಾನ ಅಂತ ಏನ್ ಕರಿತೀವಿ ಅದು ನಾವು ನಮ್ಮ ಇಚ್ಛೆಯಲ್ಲಿ ಕೊಡ್ತಕ್ಕಂಥದ್ದು, ಅಂದ್ರೆ ನಮ್ಮ ಸ್ವಪ್ರತಿಷ್ಠೆಗೆ ಕೊಡ್ತಕ್ಕಂಥದ್ದು, ಅದನ್ನ ನಾವು ದಾಸೋಹ ಅಂತ ಕರಿತೀವಿ. ಅಂದ್ರೆ ಆ ದಾಸೋಹವನ್ನ ಮಾಡುವಾಗಲೂ ಸಹ ಭಗವಂತನಿಗೆ ಅರ್ಪಣೆ ಆಗ್ಲಿ ಅನ್ನುವ ಉದ್ದೇಶದಿಂದ ಮಾಡ್ತಕ್ಕಂಥದ್ದು. ಅಲ್ಲಿ ಆ ದಾಸೋಹಕ್ಕೆ ವಿಶೇಷವಾಗಿರ್ತಕ್ಕಂಥ ಪ್ರಾಮುಖ್ಯತೆ. ಸಾವಿರಾರು ಜನ ಪ್ರತಿನಿತ್ಯ ಅಲ್ಲಿ ಆಹಾರವನ್ನು ಸೇವನೆ ಮಾಡಿದಂತಹ ಸಂದರ್ಭಗಳಲ್ಲಿ ಎಂತಹ ಬಡ ಕುಟುಂಬದಿಂದ ಬಂದಿರತಕ್ಕಂಥವ್ರು ಅಲ್ಲಿ ಎಲ್ಲೂ ಸಿಕ್ಲಿಲ್ಲಪ್ಪ, ನಮಗೆ ಸಿದ್ಧ ಗಂಗೆಯಲ್ಲಿ ನನಗೆ ಪ್ರಸಾದ ಸಿಗುತ್ತೆ ಅಂತಕ್ಕಂಥ ಆ ಒಂದು ಸನ್ನಿವೇಶಕ್ಕೆ ಬಂದು ಅಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ಆ ಮನಸ್ತುಂಬಿ ಆಶೀರ್ವಾದವನ್ನು ಹರಿಸ್ತಾರಲ್ಲ, ಅದು ವಿಶೇಷವಾಗಿ ಸಿಗ್ತಕ್ಕಂಥದ್ದು. ಆ ದಾಸೋಹ ಪದ್ಧತಿಯಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಇಂಡೈರೆಕ್ಟ್ ಆಗಿ ನಮಗೆ ಆ ಒಂದು ಪ್ರೇರೇಪಿತವಾಗಿರ್ತಕ್ಕಂಥ ಆ ಶಕ್ತಿ ಅವರಿಗೆ ಆ ಒಂದು ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ನಾವು ಕಾಣ್ತಾ ಬರ್ತೇವೆ. ಇನ್ನೊಂದು ವಿಚಾರ, ಈಗ ಇವ್ರು ಹೇಳ್ತಾ ಇದ್ರು, ಈಗ ಬಹಳಷ್ಟು ಸಂದರ್ಭಗಳಲ್ಲಿ ನಮ್ಮ ದಿನಚರಿ ಕೂಡ ನಾವು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಇರ್ತೀವಿ ಆರೋಗ್ಯವಾಗಿ ಅನ್ನೋದಕ್ಕೆ ಕಾರಣ ಆಗತ್ತೆ. ಅಂದ್ರೆ ಆಧ್ಯಾತ್ಮಿಕವಾಗಿನೇ ಮಾತಾಡೋದಾದ್ರೆ ಆ ತರದ ಶಕ್ತಿಯನ್ನ ಪಡೆದುಕೊಳ್ಬೇಕು ಅಂದ್ರೆ ನಿತ್ಯ ಜೀವನ ಶೈಲಿ ಯಾವ ರೀತಿಯಾಗಿರ್ಬೇಕು, ಮಾದರಿ ಅಂತ ಆವಾಗಲೇ ಹೇಳಿದ್ರಿ, ನೋಡಿ ಕಲಿಬೇಕು ಅನ್ನೋ ಕಾರಣಕ್ಕಾಗಿ ಶ್ರೀಗಳು ಆ ರೀತಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಅಂತ. ಅಂದ್ರೆ ಏನೇನ್ ಪಡ್ಕೊಳ್ಬೇಕು ನಾವು, ಆ ಗುಣಗಳನ್ನ ಯಾವ ರೀತಿ ಸ್ವೀಕಾರ ಮಾಡಬೇಕು ಅಂತ?
ಮೊದಲಿಗೆ ಅದಕ್ಕೆ ಅಹಂಕಾರ ಅನ್ನೋದು ಹೋಗಬೇಕು. ಪ್ರಾರಂಭದ ಹಂತದಲ್ಲಿ ಅಹಂಕಾರವನ್ನು ಒಂದು ನಾವು ತೆಗೆದು ಹಾಕಿದಾಗ, ಹೋಗಲಾಡಿಸಿದಾಗ ಎಲ್ಲವೂ ತಂತಾನೇ ಲಭಿಸುತ್ತೆ. ಇಷ್ಟೆಲ್ಲ ಕೊಟ್ಟು ಮಾಡಿ ನಾನು ಮಾಡಿದೆ ಅಂತ ಎಲ್ಲೂ ಹೇಳಿಲ್ಲ ಅವರು. ಗುರುಗಳು ಮಾಡಿಸಿದ್ರು, ದೇವರು ಮಾಡಿಸಿದ್ರು, ನಮ್ಮಿಂದ ಸೇವೆ ನಡೀತಾ ಇದೆ ಅಂತ ಸೇವೆ ಅಂತ ಹೇಳಿದರೆ ಹೊರತು ಎಲ್ಲ ಕಡೆಯಲ್ಲಿಯೂ ಅವರು ಇದನ್ನು ನಾನು ಮಾಡಿದೆ, ಇನ್ನೊಬ್ಬರ ಜೀವನವನ್ನು ನಡೆಸಿದೆ ಅಂತ ಹೇಳಿಲ್ಲ. ಅದರಲ್ಲಿ ಭಾವನೆ ಅಂತಕ್ಕಂಥದ್ದೇನಿದೆಯಲ್ಲ ಬಹಳ ಮಹತ್ವದ್ದು. ವೈದ್ಯರು ಹೇಳ್ತಾ ಇದ್ರು ಅವರಲ್ಲಿರ್ತಕ್ಕಂಥ ಪಾಸಿಟಿವ್ನೆಸ್, ಅವರು ಮಾಡ್ತಕ್ಕಂಥ ಒಳ್ಳೆ ಸತ್ಕಾರ್ಯಗಳು ಅಂತ. ಯಾವ ರೀತಿಯಾಗಿ ಧರ್ಮಶಾಸ್ತ್ರದಲ್ಲಿ ಇದಕ್ಕೆ ಉಲ್ಲೇಖವನ್ನು ಕೊಟ್ಟಿದ್ದಾರೆ ಅಂತಂದರೆ, ದೇವೇ ಮಂತ್ರೇ ದ್ವಿಜೇ ತೀರ್ಥೆ ದೈವಜ್ಞೆ ಭೇಷಜೆ ಗುರು ಯಾದೃಶಿ ಭಾವನಾ ಪ್ರೋಕ್ತ ಸಿದ್ಧಿರ್ಭವತಿ ತಾದೃಶಿ ಅಂತ. ನಾವು ಯಾವ ರೀತಿಯಾದಂತಹ ಭಾವನೆಗಳನ್ನು ಇಟ್ಕೊಂಡು ಬರ್ತೇವೆಯೋ ಅವು ನಮಗೆ ಸಿದ್ಧಿ ಆಗ್ತದೆ ಅಂತ. ನಾವು ಭಾವನೆಯನ್ನು ವಿರುದ್ಧವಾಗಿ ಮಾಡಿ ಅದಕ್ಕೆ ವಿರುದ್ಧವಾದ ಇನ್ನೊಂದು ಫಲವನ್ನು ಪಡಲಿಕ್ಕೆ ಸರ್ವಥಾ ಬರೋದಿಲ್ಲ. ದೇವರಲ್ಲಿ ಮಂತ್ರಗಳ ಮೇಲೆ ಮಾಡುವ ವಿಶ್ವಾಸ ವಿಶೇಷ, ದೇವೇ ಮಂತ್ರೆ, ತೀರ್ಥಗಳಲ್ಲಿ ಮಾಡತಕ್ಕಂತಹ ವಿಶ್ವಾಸ, ದೈವಜ್ಞೆ ಭೇಷಜೆ ಗುರು, ಇದರಲ್ಲೂ ವೈದ್ಯರನ್ನು ವಿಶೇಷವಾಗಿ ಸೇರಿಸ್ತಾರೆ. ಭೇಷಜ ಅಂದರೆ ಮತ್ತಿಲ್ಲ ಡಾಕ್ಟರ್. ಕೆಲವೊಂದಿಷ್ಟು ಜನಕ್ಕೆ ಇರುತ್ತದೆ, ನಾನು ಈ ವೈದ್ಯರ ಬಳಿ ಹೋದ್ರೆ ನಂಗೆ ಅನುಕೂಲ ಆಗುತ್ತೆ, ಈ ವೈದ್ಯರ ಬಳಿ ಹೋದರೆ ನನ್ನ ರೋಗ ವಾಸಿ ಆಗುತ್ತೆ. ಇನ್ನೊಬ್ರು ಅವ್ರಿಗೂ ಹೆಚ್ಚಿನ ಅಧ್ಯಯನಾದಿಗಳನ್ನ ಮಾಡಿರತಕ್ಕಂಥ ವ್ಯಕ್ತಿ ಇರಬಹುದು, ಆದರೆ ಆ ವಿಶ್ವಾಸ ಇಲ್ಲಿ ಆ ನಿಟ್ಟಿನಲ್ಲಿ ಮಾಡಿಕೊಂಡು ಬಂದಂತಹ ಕೈಂಕರ್ಯ, ಆ ರೀತಿಯಾಗಿ ಮಾಡಿಕೊಂಡು ಬಂದ ಒಂದು ದೃಢ ವಿಶ್ವಾಸ, ನಮ್ಮಲ್ಲಿ ಹೇಳ್ತೇವೆ ಮನೋಚಾಂಚಲ್ಯ ಅಂತ ಕರಿತೇವೆ ವಿಶೇಷವಾಗಿ. ಅದಕ್ಕೆಲ್ಲ ನಿವಾರಣೆ ಆಗೋದಕ್ಕೆ ವಿಶೇಷವಾದಂತಹ ಕಾರಣ ಶಿವ, ಮನೋನಿಯಾಮಕ ರುದ್ರ. ಆ ರುದ್ರದೇವರನ್ನ ವಿಶೇಷವಾಗಿ ಉಪಾಸನೆ ಮಾಡತಕ್ಕಂತಹದ್ದು ಒಂದು ಕಡೆ. ಆದರೆ ನಮ್ಮಲ್ಲಿ ಹೇಳ್ತೇವೆ ಅನ್ನದಾನಂ ಪರಂ ದಾನಂ ವಿದ್ಯಾದಾನ ಮತಪರಂ ಅನೇನ ಕ್ಷಣಿಕಾ ತೃಪ್ತಿ ಯಾವ ಜೀವಂಚ ವಿದ್ಯೆಯ ಅಂತ ಒಂದು ಅರ್ಥವನ್ನು ಮಾಡಿಕೊಳ್ಳಬೇಕು. ಸಂಘೇ ಶಕ್ತಿ ಕಲಯುಗೆ, ನಾವು ಎಲ್ಲರನ್ನೂ ಹರಿಸ್ತೇವೆ, ಹಾರೈಸ್ತೇವೆ. ಇವಾಗ ದೇವರಿಗೆ ಪೂಜೆ ಮಾಡುವಾಗ ದೇವರ ತಲೆ ಮೇಲೆ ಅಕ್ಷತೆ ಹಾಕ್ತೇವೆ, ಮಂಗಳಾರತಿ ಮಾಡ್ತೇವೆ. ಅಂದರೆ ದೇವರಿಗೆ ಮಾಡಿದ ಆಶೀರ್ವಾದ ಅಲ್ಲ, ಕಿಂತು ಅದು ನಾವು ನಮ್ಮ ಯೋಗ್ಯತಾನುಸಾರವಾಗಿ ಅನುಕೂಲವಾಗಿ ಇರುವಂತೆ ದೇವರು ಅನುಗ್ರಹಿಸಲಿ ಅಂತ. ಇಷ್ಟೆಲ್ಲ ಜನ ಇಲ್ಲಿ ಎರಡು ಹಂತದಲ್ಲಿ ನಾವು ವಿಚಾರಣೆ ಮಾಡಬೇಕು. ಒಂದು ಬಾಹ್ಯವಾಗಿ ಮಾಡಿಕೊಂಡು ಬಂದಿರತಕ್ಕಂತಹ ಅನ್ನದಾನಾದಿಗಳು, ನೀವು ಬೇಕಾದಷ್ಟು ತೋರಿಸ್ತಾ ಇದ್ದೀರಿ. ಶ್ರೀಗಳ ದರ್ಶನಕ್ಕೇನೆ ಅನ್ನದಾನ ಇಲ್ಲ, ವಿದ್ಯಾದಾನ ಇಲ್ಲ, ಏನೂ ಇಲ್ಲ, ಶ್ರೀಗಳ ದರ್ಶನಕ್ಕೇನೆ ಲಕ್ಷಾಂತರ ಜನ ಕಾಯ್ತಕ್ಕಂಥ ಒಂದು ಪ್ರಸಂಗ. ಈ ತರದ್ದು ಒಂದು ವಿಶೇಷವಾದಂತಹ ಸನ್ನಿವೇಶ ಯಾವಾಗ ಎದುರಾಗುತ್ತೆ ಅಂತಂದ್ರೆ ಈ ಎರಡರಿಂದ, ಅನ್ನದಾನ ಮತ್ತು ವಿದ್ಯಾದಾನ. ಈ ಎರಡು ಅನ್ನದಾನ ವಿದ್ಯಾದಾನಾದಿಗಳನ್ನು ಮಾಡುವಾಗ ಹಿನ್ನೆಲೆಯಲ್ಲಿ ಅವರ ದಿನಚರಿ ಯಾವ ರೀತಿ ಇರಬೇಕು, ಯಾವ ರೀತಿಯಾಗಿ ಸಮಾಜಕ್ಕೆ ನಾನು ಕೊಡುಗೆಗಳನ್ನ ಕೊಡಬೇಕು ಅಂದ್ರೆ ಪ್ರಾರಂಭದಲ್ಲಿ ಒಂದು ಮಾತನ್ನ ಹೇಳ್ತಾ ಇದ್ದೀವಿ ನಿಮಗೆ, ಅಂದ್ರೆ ಅಲ್ಪಾಹಾರ ಸ್ವಲ್ಪ ನಿದ್ರೆ ಅಂತ. ಈ ಏನಿದೆಯಲ್ಲ ಇದು ದೊಡ್ಡ ಯೋಗ. ಯಾವುದೋ ಒಂದು ಕೆಲಸವನ್ನ ಒಂದು ದಿವಸ ಮಾಡಿದ್ರೆ ಅದು ಆಶ್ಚರ್ಯ ಅಥವಾ ಅದ್ಭುತ, ಒಂದೇ ದಿವಸ. ಯಾವನೋ ಒಬ್ಬ ವ್ಯಕ್ತಿ ದಿನ 10-11 ಗಂಟೆಗೆ ಹೇಳೋನು ಬೆಳಗ್ಗೆ ಎದ್ದ ಅಂದ್ರೆ ಬಹಳ ಬೇಗನೆ ಎದ್ದಿ ಅಂತ. ಆದರೆ ಇದು ಒಂದು ದೋಷವನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಈ ರೀತಿ. ಆದರೆ ಇವರು ಏನ್ ಮಾಡಿದ್ದಾರೆ, ಪ್ರತಿಯೊಂದು ಕೆಲಸವನ್ನ ದಿನನಿತ್ಯ ದೈನಂದಿನವಾಗಿ ಆಚರಣೆ ಮಾಡಿಕೊಂಡು ಬರೋದಕ್ಕೆ ತಪಸ್ಸು ಅಂತ ಕರೀತಾರೆ ಅದನ್ನು. ಪ್ರತಿನಿತ್ಯ ಬೇಗ ಹೇಳೋದು ಏನಿದೆಯಲ್ಲ ಅದು ಒಂದು ತಪಸ್ಸಾಗಿ ಪರಿಗಣನೆ ಆಗ್ತದೆ. ಅದಕ್ಕೆ ನಮ್ಮಲ್ಲಿ ಧರ್ಮಶಾಸ್ತ್ರ ಹೇಳ್ತಾರೆ, ಸಾಯಂತಂ ಪ್ರಾತರುತ್ಥಾಯ ರಂಗವಲ್ಯಾದ್ಯಲಂಕೃತಂ ತದ್ಗೃಹೇ ವಸತಿರ್ದೇವಾಹ ಲಕ್ಷ್ಮೀ ಸಹ ಹರಿಸ್ತತ ಅಂತ. ಸೂರ್ಯೋದಯದ ಕಾಲಕ್ಕೆ ಯಾರು ಕಾಲನ್ನ ಚಾಚಿ ಮಲಗಿರ್ತಾರೋ ಅಂತಹವರ ಮನೆಗೆ ಬರ್ತಕ್ಕಂತಹ ದೇವತೆಗಳೆಲ್ಲ ಮರಳಿ ಹೋಗಿ ಬಿಡ್ತಾರಂತೆ. ಮನೆ ಅಂತಂದ್ರೆ ಏನರ್ಥ, ಇವರು ಇವಾಗ ಸ್ವಾಮಿಗಳವರು ಮಠದಲ್ಲಿ ಇದ್ದಾರೆ. ಮಠ ಅನ್ನೋದು ಇದು ಜಗತ್ತಿನ ಮನೆ. ಇದು ಜಗತ್ತಿನ ಮನೆ ಅಂತಂದ್ರೆ ಹೇಗೆ, ಅವರನ್ನ ಅನುಯಾಯಿಗಳು, ಅವರನ್ನ ಅನುಸರಿಸಿಕೊಂಡು ಹೋಗಿ ಬರ್ತಕ್ಕಂಥವ್ರಿಗೆ ಮನೆ ಆಶ್ರಯವಾಗಿರ್ತಕ್ಕಂಥ ಒಂದು ವಿಶೇಷವಾದಂತಹ ತಾಣ. ಅಂತಹದ್ದಲ್ಲಿ ಇವರು ಯಾವ ರೀತಿಯಾಗಿ ಪರಿಕಲ್ಪನೆ ಮಾಡ್ಕೊಂಡು ಬಂದ್ರು ಅಂದ್ರೆ, ನಾನು ಒಬ್ಬನು ಸರಿಯಾಗಿದ್ರೆ ನನ್ನ ಸಮಾಜವನ್ನ, ನನ್ನ ಪಂಗಡವನ್ನ, ನನ್ನ ಪೀಳಿಗೆಯನ್ನೆಲ್ಲವನ್ನೂ ನಾನು ಉದ್ಧಾರ ಮಾಡಬಹುದು. ಅದಕ್ಕೆ ನಾನು ತಪಸ್ಸನ್ನ ಆಚರಣೆ ಮಾಡಬೇಕು. ತಪಸ್ಸು ಅಂದ್ರೆ ಎಷ್ಟೋ ಜನ ಏನ್ಕೊಂಡಿದ್ದಾರೆ, ಹಿಮಾಲಯದಲ್ಲಿ ಹೋಗಿ ಅನ್ನಹಾರಾದಿಗಳನ್ನ ಬಿಟ್ಟು ಆ ತಂಪಿನಲ್ಲಿ ಒಂಟಿಗಾಲ ಮೇಲೆ ನಿಂತ್ಕೊಳ್ಳೋದು ತಪಸ್ಸಲ್ಲ. ಯಾವುದನ್ನ ಮಾಡ್ತೀವಿಯೋ ಅದನ್ನ ಸರಿಯಾಗಿ ದೈನಂದಿನ ಜೀವನದಲ್ಲಿ ನಿತ್ಯವೂ ತಪ್ಪದೇ ಮಾಡ್ತಾ ಬರೋದು ಒಂದು ಮಹಾ ತಪಸ್ಸು ಅಂತ ಅದು ಕರೆಯಲ್ಪಡ್ತದೆ. ಆ ನಿಟ್ಟಿನಲ್ಲಿ ಅವರು ಇದರಿಂದ ನಾವು ಆದರ್ಶಪ್ರಾಯ, ಇವರನ್ನ ಆದರ್ಶವಾಗಿ ಇಟ್ಟುಕೊಂಡು ಮುಂದಿನ ಜೀವನದಲ್ಲಿ ನಾವು ಹೆಚ್ಚಿನ ರೋಗಗಳಿಗೆ ತಲೆ ಬಾಗದೇನೆ ಆರೋಗ್ಯದಿಂದ ಇರುವ ತರ ಯಾವ ರೀತಿಯಾದಂತಹ ಯೋಗಾಸನಗಳು ಮತ್ತು ಇವತ್ತಿನ ಆಧುನಿಕ ವೈದ್ಯರಿಂದ ನಾವು ಯಾವ ರೀತಿಯಾಗಿದ್ದೆ. ಎಷ್ಟೋ ಜನ ಈ BP ಶುಗರ್ ಮುಂತಾದವುಗಳು ಬಂದಾಗ ಏನ್ ಮಾಡ್ತಾರೆ, ಅದಕ್ಕೆ ಮೆಡಿಸಿನ್ ನೋಡ್ತಾರೆ ಹೊರತು ಇದು ಬರದೇ ಇರೋ ತರ ಯಾವ ರೀತಿ ಇದ್ರೆ ಇದು ಬರಲ್ಲ ಅನ್ನೋದನ್ನ ಯಾರು ಇವತ್ತರೆಗೂ ತಿಳ್ಕೊಳ್ಳೋದೇ ಇಲ್ಲ. ಅದು ಬಂದ್ರೆ ಅದು ತಕ್ಷಣ ಕಡಿಮೆ ಆಗಬೇಕು, ಕಂಟ್ರೋಲ್ ಅಲ್ಲಿ ಇರಬೇಕು, ಕಂಪ್ಲೀಟ್ ಆಗಿ ಆರಾಮಾಗಿರೋದು, ಆಮೇಲೆ ರೋಗ ಬಂತು ಅಂತ ಹೇಳಿ ಅವಾಗ ಓಡಾಡ. ಹೌದು, ಅದು ಆಹಾರ ಸೇವನೆ ಏನಿದೆಯಲ್ಲ ಮಹತ್ತರವಾಗಿ ಇವಾಗ ತೊಂದರೆ ಆಗ್ತಾ ಇರತಕ್ಕಂಥದ್ದೇ ಆಹಾರ ಸೇವನೆಯಿಂದ. ನಾವು ನೋಡ್ತಾ ಇದ್ವಿ, ನಿನ್ನೆ ಮೊನ್ನೆ ಒಂದು ದೊಡ್ಡಬಳ್ಳಾಪುರ ಕಡೆ ಒಂದು ಪೂಜೆ ಹೋಗ್ತಾ ಇದ್ವಿ. ಮಧ್ಯದಲ್ಲಿ ವಾಹನವನ್ನು ನಿಲ್ಲಿಸಿದಾಗ ಒಬ್ರು ಬಂದ್ರು. ಏನಂದ್ರೆ ಹೀಗೆ ಅವರು ವೀಕೆಂಡ್ಗಾಗಿ ಒಂದ್ ಕಡೆ ಹೋಗ್ತಿದ್ದಾರೆ. ಹೋಗೋದು ಏನಂದ್ರೆ ಇಡೀ ವಾರ ಪೂರ್ತಿ 5 ದಿನಗಳ ಕಾಲ ದುಡಿಯೋದು. ದುಡಿದು ತದನಂತರದಲ್ಲಿ ತಿನ್ನಬಾರದ ವಸ್ತುಗಳನ್ನ ವಿಪರೀತವಾಗಿ ಮಿತಿ ಮೀರಿ ತಿಂದಾಗ ಏನಾಗುತ್ತೆ, ಅನಾರೋಗ್ಯನೇ ಆವರಿಸ್ಕೊಳ್ತದೆ.
ಬರ್ತದೆ ನಮಗೆ. ಆ ಕಾರಣದಿಂದಾಗಿ ಅವುಗಳನ್ನು ಸರಿಯಾಗಿ ವಿಚಾರ ಮಾಡಿ ಸಮತೋಲನದಲ್ಲಿ ತೆಗೆದುಕೊಳ್ಳಬೇಕು. ಮತ್ತು ಇಂಥವ್ರು ಇಷ್ಟು ದಿವಸ ಬದುಕಿದ್ದಾರೆ ಅಂದ್ರೆ ಯಾಕೆ ಬದುಕಿದ್ದಾರೆ ಅನ್ನೋದಕ್ಕೆ ಎಲ್ಲರೂ ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ಪಾಸಿಟಿವ್ ಆಗಿ ಆ ಆಲೋಚನೆಗಳನ್ನ ಮಾಡ್ತಕ್ಕಂಥದ್ದು, ವಿಶ್ವಾಸಾದಿಗಳನ್ನ ಮಾಡ್ತಕ್ಕಂಥದ್ದು, ಇದರಿಂದ ಆಗ್ತಕ್ಕಂತಹದ್ದು ಒಂದು. ಎರಡನೇದಾಗಿ ಬೇಗನೆ ಹೇಳ್ತಕ್ಕಂಥದ್ದು. ಮೂರನೇದಾಗಿ ಮಿತಾಹಾರವನ್ನು ಮಾಡ್ತಕ್ಕಂಥದ್ದು. ಇದೆಲ್ಲವನ್ನು ಹೊರತುಪಡಿಸಿ ದಾನ ಬುದ್ಧಿ, ದಯಾ ಬುದ್ಧಿ, ಅವ್ರು ಹೇಳಿದ್ರಲ್ಲ ಬುದ್ಧನ ಕಥೆಯನ್ನು ಹೇಳುವಾಗ ಹೇಳಿದ್ರಲ್ಲ ಎಲ್ಲವನ್ನು ಕಳೆದುಕೊಂಡಿದ್ದೇನೆ ಅಂತ. ಮೊನ್ನೆ ಯಾರೋ ಒಬ್ರು ಬಂದ್ರು, ಹಿಂದಿನ ಕಾಲದಲ್ಲಿ ಯಾವುದೋ ಒಬ್ಬ ಮನೆಗೆ ಹೋದ್ರು ಕೂಡ ಒಂದು ಹಣ್ಣು ಫಲಾದಿಗಳನ್ನ ತೆಗೆದುಕೊಂಡು ಹೋಗೋ ಸಂಪ್ರದಾಯ. ಅವರಲ್ಲಿ ವಿಚಾರ ಮಾಡಿದ್ರಂತೆ, ಈ ಹಣ್ಣು ತಂದಿದ್ದಾರೆ ಆ್ಯಪಲ್ಲು 160 ರಿಂದ 180 ರೂಪಾಯಿ ಕೆಜಿ ಇದೆ, ಇದನ್ನೇ ಹಣ ಕೊಟ್ಟರೆ ಆಗ್ತಿರ್ಲಿಲ್ಲ. ಹಣ ಕೊಟ್ಟ ಮೇಲೆ ಇವನು ಏನ್ ಮಾಡ್ತಾನೆ, ನೆಕ್ಸ್ಟ್ ಆಹಾರನೇ ಕೊಂಡ್ಕೋಬೇಕಲ್ವಾ. ಅದರಲ್ಲಿರತಕ್ಕಂಥ ಒಂದು ಸೇಬು ಹಣ್ಣು ಎಷ್ಟು ಆರೋಗ್ಯಕ್ಕೆ ಹಿತವನ್ನು ಉಂಟು ಮಾಡ್ತದೆ, ಎಷ್ಟು ವಿಧವಾದಂತಹ ಪೌಷ್ಟಿಕತೆಯನ್ನು ಕೊಡ್ತದೆ ಅನ್ನೋ ವಿಚಾರಗಳನ್ನು ನಾವು ಬಿಟ್ಬಿಟ್ಟಿದ್ದೇವೆ. ಒಂದೇ ಒಂದು ಕಾನ್ಸೆಪ್ಟ್ ಇರತಕ್ಕಂತಹದ್ದು ಏನು ಅಂದ್ರೆ, ಒಂದು ವಿತ್ತದ ಹಿಂದೆ, ಹಣದ ಹಿಂದೆ ಹಿಂಬಾಲಿಸ್ತಿರ್ತಕ್ಕಂಥದ್ದು ಕೆಲವೊಂದಿಷ್ಟು ಆಮಿಷಗಳು ನಮ್ಮಲ್ಲಿವೆ. ಏಕಾಗ್ರತೆ, ಮನೋದೌರ್ಬಲ್ಯವನ್ನು ನಾವು ಏಕಾಗ್ರತೆಯನ್ನು ಪಡೆದುಕೊಳ್ಳಬೇಕು, ಮನೋದೌರ್ಬಲ್ಯವನ್ನು ನಾವು ವಿಶೇಷವಾಗಿ ನಿವಾರಣೆ ಮಾಡಿಕೊಳ್ಬೇಕಾಗುತ್ತೆ. ಇವ್ರಿಗೇನಿದೆಯಲ್ಲ ಇದೊಂದು ವಿಶೇಷವಾದಂತ ಹೇಳಬೇಕಂತಂದ್ರೆ ಜಿತೇಂದ್ರಿಯರು ಅಂತೂ ಕೂಡ ಒಂದು ನಿಟ್ಟಿನಲ್ಲಿ ನಾವು ಕರಿಬಹುದು ಇವರನ್ನ. ಇಂದ್ರಿಯಗಳನ್ನ ಗೆದ್ದವರಿಗೆ ಜಿತೇಂದ್ರಿಯ ಅಂತ ಕರೀತಾರೆ. ಇಂದ್ರಿಯ ಚಾಪಲ್ಯದಿಂದಲೇನೆ ಕಷ್ಟಾದಿಗಳು ಬರ್ತಕ್ಕಂತಹದ್ದು, ಅನಾರೋಗ್ಯದ ಸಮಸ್ಯೆಗಳು ಬರ್ತಕ್ಕಂತಹದ್ದು. ಯಾವಾಗ ಇಂದ್ರಿಯಗಳು ನಮ್ಮ ಹತೋಟಿಯಲ್ಲಿ ಇರ್ತದೋ ಆವಾಗ ಈ ಎಲ್ಲ ವಿಧವಾದಕ್ಕಂತಹ ಲೌಕಿಕ ಪ್ರಪಂಚವನ್ನ ನಾವು ತಳ್ಳಿ ಹಾಕಿ ಅಲೌಕಿಕವಾದಂತಹ ಸಾಧನೆ ಇದು ಇವ್ರು ಮಾಡ್ತಾ ಇರತಕ್ಕಂತಹದ್ದು. ಇವತ್ತಿನ ದಿವಸದಲ್ಲಿ ಯಾರಿಂದಲೂ ಕೂಡ ನೀವು ಮಠಗಳಲ್ಲಿ ಹೋಗಿ ನೋಡಿ, ಒಂದು ಬಾರಿ ನಾವು ಹೋಗೋ ಪ್ರಸಂಗ ಬಂದಿತ್ತು, ಎಲ್ಲೂ ಕೂಡ ಇಷ್ಟು ಸೇವಾ ಕಾಣಿಕೆ ಕೊಡಬೇಕು, ಈ ಸೇವೆಗೆ ಇಷ್ಟು ಅಂತ ಎಲ್ಲೂ ಹಾಕಿಲ್ಲ ಅವರು. ಆದರೆ ವಿದ್ಯಾಸಂಸ್ಥೆಗಳು ವರ್ಷದಿಂದ ವರ್ಷಕ್ಕೆ, ಅನ್ನದಾನ ಸಂಸ್ಥೆಗಳು ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಾನೆ ಬರ್ತಾ ಇದೆ ಹೊರತು ಆ ವಿಧವಾದಕ್ಕಂಥ ಒಂದು ಅಲೌಕಿಕವಾದ ಸಾಧನೆಯನ್ನು ಅವರು ಮಾಡ್ತಿದ್ದಾರೆ. ಇದರಿಂದ ನಾವು ಅವರನ್ನ ಆದರ್ಶಪ್ರಾಯವಾಗಿ ಇಟ್ಟುಕೊಂಡು ನಮ್ಮ ಜೀವನ ಶೈಲಿಯನ್ನು ನಡೆಸಬೇಕು. ಇನ್ನು ಈ ರೀತಿಯಾದಂತಹ ಪ್ರಸಂಗಗಳು, ಅವರಿಂದ ಕಲಿತಕ್ಕಂಥ ವಿಷಯಗಳನ್ನ ನಾವು ಮುಂದಿನ ದಿನದಲ್ಲಿ ತಿಳ್ಕೊಳ್ಳೋಣ. ಅವರು ಶಾಸ್ತ್ರೀಯವಾಗಿ ಹೇಗಿದ್ರು ಅಂತ ಅದ್ರ ಬಗ್ಗೆ ಮುಂದಿನ ವಿಷಯಗಳನ್ನ ಅವಶ್ಯ. ಇನ್ನು ಡಾಕ್ಟರ್, ಈಗ ಸಾಮಾನ್ಯವಾಗಿ ಹೇಳೋದಾದ್ರೆ ಒಬ್ಬ ಮನುಷ್ಯ ಆರೋಗ್ಯವಾಗಿರ್ಬೇಕು ಅಂತ ಅಂದ್ರೆ 7 ರಿಂದ 8 ಗಂಟೆಗಳ ಕಾಲ ನಿದ್ರೆ ಮಾಡಬೇಕು ಅಂತ ಹೇಳ್ತಾರೆ. ಆದ್ರೆ ಶ್ರೀಗಳ ವಿಚಾರದಲ್ಲಿ ಕೇವಲ 4 ಗಂಟೆ ಮಾತ್ರ ನಿದ್ರೆ ಮಾಡ್ತಾರೆ, ಆದ್ರೂ ಕೂಡ ಇಷ್ಟು ಚೆನ್ನಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ ಅಂತ ಅಂದ್ರೆ ಹೇಗೆ ಅಂತ ಅದನ್ನೇ ಸ್ವಲ್ಪ ಒಪ್ಕೊಳ್ಬೇಕು ಅಂದ್ರೆ ಕಷ್ಟ ಆಗುತ್ತೆ. ಮಿತಾಹಾರ ಓಕೆ, ಎಲ್ರು ಕೂಡ ಹಿತಮಿತವಾಗಿ ಊಟ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ನಿದ್ರೆಗೆ ಸಂಬಂಧಪಟ್ಟ ಹಾಗೆ ಮಾತಾಡೋದಾದ್ರೆ ಅಂದ್ರೆ ಬೇಸಿಕಲಿ ಅಂದ್ರೆ ನಾರ್ಮಲ್ ಜನಕ್ಕೆ 7 ರಿಂದ 8 ಗಂಟೆ ನಿದ್ದೆ ಮಾಡ್ತೀವಿ. ಬಟ್ ಅದರಲ್ಲಿ ಫಸ್ಟ್ 2 ಗಂಟೆ ನಾವು ನಿದ್ದೆ ಮಾಡಿರೋದಿಲ್ಲ. ಅಂದ್ರೆ ಇವಾಗ ನಾವೇ ನೋಡಿದಾಗ ಫಸ್ಟ್ 2 hours ಆಫ್ ಅವರ್ ಸ್ಲೀಪ್ ಇಸ್ ನಾಟ್ ಎ ಕಂಪ್ಲೀಟ್ ಸ್ಲೀಪ್. ಆಮೇಲೆ ಕೊನೆ ಎದ್ದೇಳೋ 2 ಗಂಟೆನೂ ಇನ್ಕಂಪ್ಲೀಟ್ ಸ್ಲೀಪ್. ನಿಮ್ಗೆ ನಾವೆಲ್ಲರೂ ನಿದ್ದೆ ಮಾಡಿದಾಗ್ಲೂ ಏನಾಗಿರುತ್ತೆ, ಫಸ್ಟ್ ಕನಸು ಬೀಳುತ್ತೆ ಅಥವಾ ಈ ತರ ಸ್ಲೀಪ್ಸ್. ಮಧ್ಯದ ಏನ್ 4 hours ಸ್ಲೀಪ್ ಇದೆಯಲ್ಲ, ದಟ್ ಇಸ್ ಎ ಡೀಪ್ ಸ್ಲೀಪ್. ಆ ತರ ಸ್ಲೀಪ್ ಅಲ್ಲಿ ಅಷ್ಟೇ ನಮ್ಗೆ ಕಂಪ್ಲೀಟ್ ರೆಸ್ಟ್ ಸಿಗೋದು. ಮತ್ತೆ ಕೆಲವ್ರಿಗೆ 8 ಗಂಟೆ ಮಲ್ಕೊಂಡ್ರು ಬೆಳಗ್ಗೆ ಎದ್ದಾಗ ದೇ ವಿಲ್ ನಾಟ್ ಬಿ ಸರ್ ನಾನು ಫ್ರೆಶ್ ಆಗಿಲ್ಲ ಅಂತ ಇನ್ನು ನಿದ್ದೆ ಸಾಕಾಗಿಲ್ಲ ಅಂತ. ಯಾಕೆಂತಂದ್ರೆ ಆ ಏನು ಸ್ಲೀಪ್ ಅವರ್ಸ್ ಏನಿದೆ, ಇಟ್ ಇಸ್ ನಾಟ್ ದ ಡ್ಯೂರೇಷನ್, ಇಟ್ ಈಸ್ ದ ಯಾವ ಟೈಪ್ ಆಫ್ ಸ್ಲೀಪ್ ಅನ್ನೋದು ಇಂಪಾರ್ಟೆಂಟ್. ಅಂದ್ರೆ ಕೆಲವರು ಈ ಮೆಡಿಟೇಷನ್ ಈ ತರ ಮಾಡೋರಿಗೆ ಬರೀ 4 hours ಸಾಕು. ಆ ತರ ನಿದ್ದೆನಲ್ಲಿ ಅಂದ್ರೆ ಹಿ ಗೆಟ್ಸ್ ಕಂಪ್ಲೀಟ್ ರೆಸ್ಟ್. ಆತರ ನಾಟ್ ಜಸ್ಟ್ ನಮ್ಮ ಸ್ವಾಮೀಜಿ ಬಗ್ಗೆನೇ ಅಲ್ಲ, ಇವಾಗ ಎಡಿಸನ್ ಅವರೆಲ್ಲ ಏನಂದ್ರೆ ಕೆಲಸ ಮಾಡೋರು 4 hours 5 hours ಅಷ್ಟೇ ನಿದ್ದೆ. ಇಫ್ ಯು ಲುಕ್ ಆಲ್ ದ ಯಾರು ಬಿಗ್ ಪೀಪಲ್ ಅವರೆಲ್ಲರೂ ಯಾಕೆ ಸಾಧನೆ ಮಾಡಿರೋರ ಪಟ್ಟಿಯಲ್ಲಿ ಇರೋರೆಲ್ಲ ಕೇವಲ 3 ಗಂಟೆಗಳ ಕಾಲ ನಿದ್ರೆ ಮಾಡ್ತಿದ್ದಾರೆ, 4-5 ಗಂಟೆ. ಬಟ್ ಏನಂತಂದ್ರೆ ಜನರಲ್ ಪಬ್ಲಿಕ್ ನಾವು 4 ಗಂಟೆಗೆ ನಿದ್ದೆ ಮಾಡಿ ಅಂತ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಇವರೆಲ್ಲ ವಿಶೇಷವಾದಂತಹ ವ್ಯಕ್ತಿಗಳು. ಅಂದ್ರೆ ಅವ್ರಿಗೆ ಆ 4 hours ಅಲ್ಲೇನೆ ದೇ ಗೆಟ್ ಕಂಪ್ಲೀಟ್ ರೆಸ್ಟ್. ಇವಾಗ ನಾನು ಬರೀ 4 ಗಂಟೆ ನಿದ್ದೆ ಮಾಡ್ತೀನಿ ಅಂದ್ರೆ ನಾನು ಅದೇ ತರ 1 month ಮಾಡಿದ್ರೆ ನಮ್ಗೆಲ್ಲ ಕಾಯಿಲೆಗಳು ಬಂದ್ಬಿಡುತ್ತೆ. ಯಾಕೆ ಅಂತಂತಂದ್ರೆ ಆ 4 hours ಆಫ್ ಸ್ಲೀಪ್ ಏನಿದೆಯಲ್ಲ ಅದು ಕಂಪ್ಲೀಟ್ ಸ್ಲೀಪ್ ಇರ್ಬೇಕು, ರೆಸ್ಟ್ ಕೊಡೋಂಗಿರ್ಬೇಕು. ಅದಿದ್ರಷ್ಟೇ ಮಾತ್ರ ಸಾಧ್ಯ. ಅಂದ್ರೆ ಜನರಲ್ ಪಬ್ಲಿಕ್ಗೆ ನಾವು ಈ ಒಂದು ಮೆಸೇಜ್ ಕೊಡಬಾರ್ದು ಬರೀ 4 ಗಂಟೆ ನಿದ್ದೆ ಮಾಡಿ ಅಂತ. ಬಟ್ ಯಾಕೆಂದ್ರೆ ಜನರಲ್ ಪಬ್ಲಿಕ್ಗೆ ಪ್ರಾಬ್ಲಮ್ ಏನು ಅಂತಂದ್ರೆ ಅವ್ರಿಗೆ 6 to 8 hours ಸ್ಲೀಪ್ ಬೇಕು. ಯಾಕಂದ್ರೆ ಫಸ್ಟ್ 2 ಗಂಟೆ ನಿದ್ದೆ ಮಾಡಕ್ ಬೇಕು, ಕೊನೆ 2 ಗಂಟೆ ನಿದ್ದೆಯಿಂದ ಹೇಳಕ್ ಬೇಕು. ಅಂದ್ರೆ ದೇ ವಿಲ್ ನಾಟ್ ಬಿ ಸ್ಲೀಪಿಂಗ್ ದಟ್ 4 hours. ಎಫೆಕ್ಟಿವ್ ಸ್ಲೀಪ್ ಇರೋದಿಲ್ಲ. ಅದರಿಂದ 4 hours ಸ್ಲೀಪ್ ಫಾರ್ ಸ್ವಾಮೀಜಿ ಏನಂತಂದ್ರೆ ಅವ್ರ ಆ 4 hours ಸ್ಲೀಪ್ ನಲ್ಲೇನೆ ಈ ಗೆಟ್ಸ್ ದ ಕಂಪ್ಲೀಟ್ ರೆಸ್ಟ್. ಅದಿದ್ರಷ್ಟೇ ಮಾತ್ರ ನಾವು 4 hours ಇದು ಮಾಡ್ಬೋದು. ಯಾಕೆಂದ್ರೆ ಬೇರೆ ಎಲ್ಲರಿಗೂ ಸಾಧ್ಯ ಇಲ್ಲ ಅದು. ಯಾಕೆಂದ್ರೆ ನಾವೇ ಈಗ ಏನೇ ಒಂದು ಮಲ್ಕೊಂಡಾಗ್ಲೂ ಅವರ್ ಮೈಂಡ್ ವಿಲ್ ಬಿ ಮೂವಿಂಗ್ ಇನ್ ಮೆನಿ ಡೈರೆಕ್ಷನ್ಸ್. ಅದೇ ಇದು ಮಹಾ ತಪಸ್ವಿ ಶ್ರೀಗಳಿಗೆ ಅಷ್ಟೇ ಸಾಧ್ಯ ಈ ತರ ಈಗಿನ ಕಾಲಘಟ್ಟದಲ್ಲಿ ಆ ರೀತಿಯಾದಂತಹ ಜೀವನ ಶೈಲಿ ನಡ್ಸ್ಕೊಂಡ್ ಬಂದಿದ್ದಕ್ಕೆ. ಇಲ್ಲ ಅಂತಂದ್ರೆ ನಾವು ಬರೀ 4 hours ನಿದ್ದೆ ಮಾಡ್ತೀವಿ ಅಂತಂದ್ರೆ
ಜನರಿಗೆ ಸಾಧ್ಯ ಆಗಲ್ಲ. ಹೌದು ಹೌದು. ಇನ್ನು ವೀಕ್ಷಕರೇ, ಇದೇ ವಿಚಾರವಾಗಿ ನಾವು ಮತ್ತಷ್ಟು ಚರ್ಚೆನ ಮಾಡ್ತೀವಿ. ಬಹಳ ಪ್ರಮುಖವಾದಂತ ವಿಚಾರ ಅಂದ್ರೆ, ಈಗ ನಾವು ಈಗಾಗಲೇ ಅವರ ದಿನಚರಿಯ ಬಗ್ಗೆ ಮಾತಾಡಿದ್ವಿ, ಪೂಜೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಜೊತೆಗೆ ಆಹಾರ ಸೇವನೆ ಅಂತ ಬಂದಾಗ ದಿನಕ್ಕೆ 3 ಟೈಮು ಶ್ರೀಗಳು ಆಹಾರ ಸೇವನೆ ಮಾಡ್ತಾರೆ ಅಂತ. ಅಂದ್ರೆ ಏನ್ ಆಹಾರ ತಗೋತಾರೆ ಅನ್ನೋದು ಕೂಡ ತುಂಬಾ ಮುಖ್ಯ ಅಂತ ಅನಿಸುತ್ತೆ. ಇಲ್ಲಿ ಏನೇನು ತಗೋತಾರೆ ಅವರು ಶ್ರೀಗಳು? ಪ್ರತಿನಿತ್ಯವೂ ಅವರ ದಿನಚರಿ ಆಹಾರದ್ದು ಅದೇ ರೀತಿಯಾಗಿರುತ್ತಾ ಅಥವಾ ಯಾವ ರೀತಿಯಾಗಿ ಅಂತ? ಸಹಜವಾಗಿ ಏನಾಗುತ್ತೆ, ನಮ್ಮ ಯೋಗದಲ್ಲಿ ವಿಶೇಷವಾಗಿ ನಾವೆಲ್ಲ ಮಾಂಸಾಹಾರವನ್ನು ತ್ಯಜಿಸ್ತಕ್ಕಂಥದ್ದು ವಿಶೇಷವಾಗಿ ಬರ್ತಕ್ಕಂಥದ್ದು. ನಾವು ಶ್ರೀಗಳವರ ಗಮನಕ್ಕೆ ಬಂದಾಗ ನಮ್ಮ ಮತಗಳಲ್ಲೇ ನಾವು ಅದನ್ನು ನಿಷಿದ್ಧವಾಗಿರ್ತಕ್ಕಂಥ ಆಹಾರವನ್ನು ವ್ಯವಸ್ಥೆ ಮಾಡ್ತಿರ್ತಕ್ಕಂಥ ಅದು. ಇದರಲ್ಲೂ ಸಹ ವಿಶೇಷವಾಗಿ ಬಹಳಷ್ಟು ಜನ ಏನು ಮಾಡ್ತೀವಿ, ನಾವು ನಾಲಿಗೆ ರುಚಿಗೋಸ್ಕರ ವಿಶೇಷವಾಗಿರ್ತಕ್ಕಂಥ ಆಹಾರಗಳನ್ನ ಮಾಡಿಸ್ಕೊಂಡು ತಿಂತೇವೆ. ಆದರೆ ಇಲ್ಲಿ ಶ್ರೀಗಳವ್ರದ್ದು ವಿರುದ್ಧವಾಗಿರ್ತಕ್ಕಂಥದ್ದು. ನಾಲಿಗೆಗೆ ರುಚಿಯನ್ನು ಕಡಿಮೆ ಇರತಕ್ಕಂಥ ಆಹಾರಗಳಿಗೆ ವಿಶೇಷವಾಗಿ ಮಾನ್ಯತೆ ಕೊಟ್ಟು ಅವರು ಅದನ್ನು ಸ್ವೀಕರಿಸ್ತಕ್ಕಂಥದ್ದನ್ನು ಕಾಣ್ತಾ ಬರ್ತವೆ. ಯೂಶಲಿ ನಾವು ಒಂದು ಯುಕ್ತಿಯನ್ನು ಕೇಳ್ತಾ ಬರ್ತೇವೆ, 1 ಹೊತ್ತುಂಡವ ಯೋಗಿ, 2 ಹೊತ್ತುಂಡವ ರೋಗಿ, 3 ಹೊತ್ತುಂಡವ ಭೋಗಿ, 4 ಹೊತ್ತುಂಡವ ಎತ್ಕೊಂಡು ಹೋಗಿ ಅಂತೇಳಿ. ಇಲ್ಲಿ ಸಹಜವಾಗಿ ವಯೋಧರ್ಮಕ್ಕನುಗುಣವಾಗಿ ಅವರಿಗೆ ಆಹಾರದಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಿ 3 ಹೊತ್ತು ತೆಗೆದುಕೊಳ್ತಕ್ಕಂಥ ವ್ಯವಸ್ಥೆ ಇದೆ. ನಮ್ಮಲ್ಲಿ ಏನಾಗುತ್ತೆ, ಪ್ರತಿನಿತ್ಯ ಅಭ್ಯಾಸಗಳಲ್ಲಿ ಸಾಧನೆಗೆ ಬಂದಾಗ ಆಧ್ಯಾತ್ಮಿಕ ಸಾಧಕರನ್ನ ಗಮನಿಸಿದಾಗ ಸೂರ್ಯ ಅಂದ್ರೆ ಏನು ನಾವು ಬೆಳಗಿನ ಹೊತ್ತು ಅಂತ ಏನು ಕರಿತಾ ಬರ್ತೇವೆ, ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ, ಪೂಜೆ ಆದ ಸಂದರ್ಭದಲ್ಲೇ ಆ ತಕ್ಷಣದಲ್ಲೇ ಆಹಾರವನ್ನ ಸೇವನೆಯನ್ನ ಮಾಡ್ತಕ್ಕಂಥದ್ದಿರುತ್ತೆ. ಮತ್ತೆ ಸಂಜೆಯನ್ನು ಇನ್ನೊಮ್ಮೆ ಪೂಜೆಯನ್ನ ಮಾಡಿ ಆಹಾರ ಸೇವನೆಯನ್ನ ಮಾಡ್ತಕ್ಕಂಥದ್ದನ್ನು ಕಾಣ್ತಾ ಬರ್ತವೆ. ಇದು ಒಂದು ಆರೋಗ್ಯ ದೃಷ್ಟಿಯಿಂದ 2 ಬಾರಿ ಸೇವನೆ ಆಗ್ತಕ್ಕಂಥದ್ದು. ನಮ್ಮ ಆರೋಗ್ಯ ತುಂಬಾ ಯೋಗಿಕ್ ಒಂದು ವ್ಯವಸ್ಥೆಯಲ್ಲಿ ಹೋಗ್ತಾ ಇರುತ್ತೆ. ಎರಡನೆಯದು ಆ ಸಮಯ ಸರಿಯಾಗಿ ಅದೇ ಸಮಯಕ್ಕೆ ನಮ್ಮ ಪಚನ ಕ್ರಿಯೆ ಮತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಅವಯವಗಳು ತನ್ನದೇ ಆಗಿರ್ತಕ್ಕಂಥ ಕ್ರಿಯಾತ್ಮಕ ಚಟುವಟಿಕೆಗೆ ಹೊಂದ್ಕೊಳ್ಳೋದ್ರಿಂದ ಅದರ ಆಯಸ್ಸು ವೃದ್ಧಿ ಆಗ್ತಕ್ಕಂಥದ್ದನ್ನು ಕಾಣ್ತಾ ಬರ್ತವೆ. ಅದಕ್ಕೆ ಒಂದು ಶಿಸ್ತು, ಒಂದು ನಿಯಮ, ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲವನ್ನ ಒದಗಿಸ್ತಕ್ಕಂಥ ವ್ಯವಸ್ಥೆ ಆ ಒಂದು ಸಮಯ ನಿಗದಿ ಮಾಡಿಕೊಡ್ತಾ ಬರುತ್ತೆ. ನಮಗೆ ಇವೆಲ್ಲ ಒಂದು ಕಾಯಕದಲ್ಲಿ ಸಿಗ್ತಕ್ಕಂಥ ಒಂದು ವ್ಯವಸ್ಥೆ. ಹಾಗಾಗಿ ಈ 2 ಸಮಯಗಳು ವಿಶೇಷವಾಗಿ ಆ ಸಾಧಕರಲ್ಲಿ ಕಾಣ್ತಾ ಬರ್ತವೆ. ಪೂಜ್ಯರಲ್ಲಿ ಅವರು 3 ಹೊತ್ತು ತೆಗೆದುಕೊಳ್ಳಿ ಅಥವಾ 4 ಹೊತ್ತು ತೆಗೆದುಕೊಳ್ಳಿ, ಆದರೆ ಅವರ ಆ ಒಂದು ಪಂಕ್ಚುಯಾಲಿಟಿ ಇದೆಯಲ್ಲ, ಆ ಸಮಯ ಇದೆಯಲ್ಲ, ಅದು ಅವರಿಗೆ ವಿಶೇಷವಾಗಿ ಒಂದು ಆರೋಗ್ಯದ ಮತ್ತೆ ಅವರ ಆಯಸ್ಸಿಗೆ ಒಂದು ಸಮತೋಲನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಎರಡನೇದು ಅವರ ಆ ಒಂದು ಉಪಯೋಗಿಸ್ತಕ್ಕಂಥ ಆಹಾರದ ಪದ್ಧತಿಯಲ್ಲಿ ನಾವು ಏನೋ ಗಮನಿಸ್ತೀವಿ, ಅವರ ಆರೋಗ್ಯದ ಆಹಾರಕ್ಕೆ ಬೇಕಾಗಿರ್ತಕ್ಕಂಥದ್ದು ಡಾಕ್ಟರ್ ಹೇಳ್ದಾಗೆ ಏನು ನಮ್ಮ ಇಡ್ಲಿ ಇರ್ಬೋದು ಅಥವಾ ಸಹಜವಾಗಿರ್ತಕ್ಕಂಥ ಸಾತ್ವಿಕ ಆಹಾರಗಳು, ಮೆದು ಆಹಾರ ಅಂತ ಕರಿತೀವಿ, ಉಪಹಾರ ಅಂತ ಕಡೆ ಕರಿತೀವಿ. ಅಂದರೆ ಆಹಾರಕ್ಕೆ ಕೆಲವೊಂದು ಅದಕ್ಕೆ ಬೇಕಾಗಿರ್ತಕ್ಕಂಥ ಆಹಾರದಷ್ಟೇ ಮಿತವಾಗಿ ತೆಗೆದುಕೊಳ್ತಕ್ಕಂಥದ್ದಕ್ಕೆ ಅದಕ್ಕೆ ನಾವು ಉಪಹಾರ ಅಂತ ಕರಿತಾ ಬರ್ತೇವೆ. ಇವತ್ತೇನಾಗಿದೆ, ಉಪಹಾರ ಅಂತಂದ್ರೆ ಆಹಾರ ಎಷ್ಟು ಸೇವನೆ ಮಾಡ್ತೀವೋ ಅದಕ್ಕಿಂತ ಹೆಚ್ಚು ನಾವು ಉಪಹಾರವನ್ನು ಸೇವನೆ ಮಾಡ್ತಕ್ಕಂಥದ್ದನ್ನು ಕಾಣ್ತಾ ಬರ್ತವೆ. ಆ ರೀತಿಯಲ್ಲಿ ನಾವು ಗಮನಿಸಿದಾಗ ಶ್ರೀಗಳಲ್ಲಿ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಮಿತವಾಹಾರವನ್ನು ಸೇವನೆ ಮಾಡಿ ಹಿತಭುಕ್ತಿ ಅಂಡ್ ಮಿತಭುಕ್ತಿ ಅಂತ ಕರಿತೀವಿ. ಹಿತವಾಗಿರಬೇಕು ಮತ್ತೆ ಮಿತವಾಗಿರಬೇಕು ಅಂತ ಆಹಾರ ಸೇವನೆಯನ್ನ ನಿತ್ಯ ಮಾಡೋದಕ್ಕೋಸ್ಕರ ಅವರ ಆಯಸ್ಸಿನ ವೃದ್ಧಿಗೆ ಇದು ಒಂದು ಕಾರಣ. ಇನ್ನು ಎರಡನೆಯದು, ನಾವು ಏನು ಉಚ್ಚಾರವನ್ನು ಮಾಡ್ತೇವೆ ಆ ಉಚ್ಚಾರದಲ್ಲಿ ಹಿಂದಿನ ಕಾಲದಲ್ಲಿ ನೋಡಬಹುದು, ಅವರು ಬೆಳಗ್ಗೆ ಎದ್ದಾಗಲೇ ತಮ್ಮ ದಿನಚರಿಯಲ್ಲಿ ವಚನ ಸಾಹಿತ್ಯವನ್ನ ಅಥವಾ ನಮ್ಮ ಏನು ಸಂಗೀತವನ್ನ ಅಥವಾ ಭಕ್ತಿ ಲಹರಿಯನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇದ್ವಿ. ಹಿಂದಿನ ಕಾಲದಲ್ಲಿ ಪ್ರಾಣಾಯಾಮಕ್ಕೆ ವಿಶೇಷವಾಗಿರ್ತಕ್ಕಂಥ ಸಾಧನೆ ಏನಿರಲಿಲ್ಲ. ನಮ್ಮ ನಿತ್ಯ ಜೀವನದಲ್ಲೇ ಹಾಸುವಕ್ಕಾಗಿ ಬರ್ತಾ ಇತ್ತು. ಬೆಳಗಾನೆ ನಾನೆದ್ದು ಯಾರ್ಯಾರನೇ ಬೆಳಿಗ್ಗೆ ಎದ್ದ ತಕ್ಷಣ ಆ ತಾಯಿ ತನ್ನ ದಿನಚರಿಯನ್ನ ಆ ಶ್ಲೋಕದ ಮೂಲಕ ಅಥವಾ ಆ ಒಂದು ಭಕ್ತಿಗೀತೆಯ ಮೂಲಕ ತನ್ನ ದಿನಚರಿಯನ್ನ ಪ್ರಾರಂಭ ಮಾಡ್ತಾ ಇದ್ಲು. ಆ ಒಂದು ಸಾರಿ ಉಸಿರನ್ನು ತೆಗೆದುಕೊಂಡಾಗ ಆ ಒಂದು ಸಾಲು ಬರುವಾಗ ಪ್ರಾಣಾಯಾಮ ಆಗ್ತಾ ಇತ್ತು. ಹಾಗೆ ಶ್ರೀಗಳವರು ನಿತ್ಯ ಪೂಜೆಯನ್ನ ಮಾಡುವಾಗ ಆ ಭಕ್ತಿ ಲಹರಿಯ ಏನು ಆ ಅಭ್ಯಾಸ ಇದೆ, ಆ ಭಗವಂತನನ್ನ ಪ್ರಾರ್ಥನೆಯನ್ನ ಮಾಡ್ತಕ್ಕಂಥ ವಿಧಾನ ಏನಿದೆ, ಅಲ್ಲಿ ಆ ಪ್ರಾರ್ಥನೆಗಳು ಅಥವಾ ಭಕ್ತಿಗೀತೆಯ ಸಾಲಿನಲ್ಲಿ ತಮ್ಮ ಪ್ರಾಣಾಯಾಮ ಆಗ್ತಾ ಇತ್ತು. ಅದರ ಜೊತೆಗೆ ನಾವು ಏನು ದೇವಭಾಷೆ ಅಂತ ಕರಿತೀವಿ, ಸಂಸ್ಕೃತ ಭಾಷೆ, ಆ ಸಂಸ್ಕೃತ ಭಾಷೆಯನ್ನು ಉಚ್ಚಾರ ಮಾಡಿದಾಗ ನಮ್ಮ ನಾಲಿಗೆಯಲ್ಲಿ ತಿರುಗ್ತಕ್ಕಂಥ ಏನು ಧಾತುಗಳಿದೆ, ಆ ನರಗಳ ಏನಿದೆ, ಅವುಗಳು ಮಾನವನ ಒಳಭಾಗದಲ್ಲಿರ್ತಕ್ಕಂಥ ನರಗಳನ್ನು ಚೈತನ್ಯಗೊಳಿಸಿ ಅಲ್ಲಿ ವ್ಯತಿರಿಕ್ತವಾಗಿರ್ತಕ್ಕಂಥ ಬದಲಾವಣೆಗಳನ್ನು ಸ್ವಸ್ಥಾನಕ್ಕೆ ತರ್ತಕ್ಕಂಥ ಅತಿ ಅದ್ಭುತವಾಗಿರ್ತಕ್ಕಂಥ ಆ ಒಂದು ಉಚ್ಚಾರಗಳಲ್ಲಿ ಆ ದೇವಭಾಷೆಯಲ್ಲಿ ನಾವು ಕಾಣ್ತಾ ಬರ್ತೇವೆ. ಅದರಲ್ಲಿ ವಿಶೇಷವಾಗಿ ಕೆಲವೊಂದು ಶ್ಲೋಕಗಳು ಮಾನವನ ಆಯಸ್ಸನ್ನೇ ವೃದ್ಧಿ ಮಾಡ್ತಕ್ಕಂಥದ್ದನ್ನು ಕೆಲವೊಂದು ಕಾಣ್ತಾ ಬರ್ತವೆ. ಈಗ ನಾವು ಸ್ತೋತ್ರಗಳಲ್ಲಿ ಬಂದಾಗ ಗಾಯತ್ರಿ ಮಂತ್ರ ವಿಶೇಷವಾಗಿರ್ತಕ್ಕಂಥ ಪ್ರಭಾವವನ್ನು, ಶಕ್ತಿಯನ್ನು ಹೊಂದಿರತಕ್ಕಂಥ ಒಂದು ಶ್ಲೋಕ ಅಂತ ನಾವು ಸ್ತೋತ್ರವನ್ನು ಕಾಣ್ತೀವಿ. ಸೊ ಹಾಗಾಗಿ ಇದಕ್ಕೆ ಪೂರಕವಾಗಿರ್ತಕ್ಕಂಥ ಕೆಲವೊಂದು ನಮ್ಮ ಏನು ರುದ್ರ ಶ್ಲೋಕಗಳಿರ್ಬೋದು ಅಥವಾ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಶಿವನನ್ನ ಆರಾಧನೆಯನ್ನು ಮಾಡ್ತಕ್ಕಂಥ ಶ್ಲೋಕಗಳಲ್ಲಿ ಕೆಲವೊಂದು ನಮ್ಮನ್ನ ಅತ್ಯಂತ ಶಕ್ತಿಯುತವಾಗಿ ಮತ್ತೆ ಆರೋಗ್ಯವನ್ನು
ಆರೋಗ್ಯವನ್ನ ಮತ್ತೆ ಆಯಸ್ಸನ್ನ ವೃದ್ಧಿ ಮಾಡ್ತಕ್ಕಂಥ ಕೆಲವೊಂದು ಶ್ಲೋಕಗಳನ್ನ ಕಾಣ್ತಾ ಬರ್ತವೆ. ಇದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರ್ತಕ್ಕಂಥದ್ದು. ಹಾಗಾಗಿ ನಿತ್ಯ ಸಾಧನೆಯಲ್ಲಿ ಬೆಳಗಿನ ಜಾವ ಹೇಳ್ತಕ್ಕಂಥದ್ದು ಒಂದು, ಎರಡನೇದು ಅಲ್ಲಿ ಶಿವನನ್ನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ಮೂರನೇದು ಆ ಒಂದು ದಿನಚರಿಯಲ್ಲಿ ತನ್ನ ಆ ಉಚ್ಚಾರಣೆಯ ಮೂಲಕ ಭಗವಂತನ ಆರಾಧನೆಯ ಮೂಲಕ ತನ್ನ ಪ್ರಾಣಾಯಾಮವನ್ನ ಆ ಒಂದು ಭಗವಂತನ ಆರಾಧನೆಯನ್ನು ಮಾಡ್ತಾ ತನ್ನ ನರಗಳ ದೌರ್ಬಲ್ಯವನ್ನು ನಿವಾರಣೆ ಮಾಡಿ ತಾನು ಶಕ್ತಿಯುತವಾಗಿ ಆಗ್ತಕ್ಕಂಥ ಸಾಧನೆಯಲ್ಲಿ ನಾವು ಆ ಶ್ರೀಗಳವರ ಆಯಸ್ಸನ್ನು ವೃದ್ಧಿ ಮಾಡ್ತಕ್ಕಂಥದ್ದು ನಾವು ಕಾಣ್ತಾ ಬರ್ತವೆ. ಅಷ್ಟೊಂದು ಏಕಾಗ್ರತೆ ಶಕ್ತಿ ಅವರಲ್ಲಿ ಇದ್ದಿದ್ದಕ್ಕೇನೆ ಇಷ್ಟೊಂದು ಸ್ಟ್ರಾಂಗ್ ಆಗಿರೋದಕ್ಕೆ ಸಾಧ್ಯ ಆಯ್ತು ಅವರು. ಖಂಡಿತ ಇದು ಅದೊಂದೇ ಅಲ್ಲ. ಇವತ್ತು ನಾವೇನ್ ಕೇಳ್ತೀವಿ, ಋಷಿ ಮುನಿಗಳನ್ನ ಎಲ್ಲ ಹಿಮಾಲಯ ತಪ್ಪಲಿನಲ್ಲಿ ಅಥವಾ ನಾವು ಏನು ಪರ್ವತ ಶ್ರೇಣಿಗಳಲ್ಲಿ ಅಷ್ಟೇ ಕಾಣ್ತಾ ಬರ್ತವೆ. ಅದು ಸಹಜವಾಗಿ ಅಲ್ಲಿ ವಾತಾವರಣವೇ ತಂಪಿರುತ್ತೆ, ದೂರ ಇದ್ದು ಅವ್ರಿಗೆಲ್ಲವೂ ಸಹ ಸಾತ್ವಿಕವಾಗಿ ಅಲ್ಲಿ ಸಿಗ್ತಾ ಇರುತ್ತೆ. ಗಿಡ ಮರಗಳು, ಗೆಡ್ಡೆ ಗೆಣಸುಗಳು ಎಲ್ಲವೂ ಸಹ ಅವರಿಗೆ ವಾತಾವರಣದಿಂದ ಹಿಡಿದು ಇಡೀ ಸೃಷ್ಟಿ ಅವರಿಗೆ ಪೂರಕವಾಗಿರ್ತಕ್ಕಂಥ ಒಂದು ಸನ್ನಿವೇಶವನ್ನು ನಿರ್ಮಾಣ ಮಾಡಿಕೊಟ್ಟಿರುತ್ತೆ. ಬಟ್ ಎಲ್ಲರೊಳಗಿದ್ದು ಈ ರೀತಿಯಾಗಿ ಇರ್ತಾರೆ. ಸಾಮಾಜಿಕ ವ್ಯಕ್ತಿಗಳ ಜೊತೆಯಲ್ಲಿ ಇಷ್ಟೆಲ್ಲವೂ ತೊಂದರೆಗಳ ಜೊತೆಯಲ್ಲಿ, ಅಂದ್ರೆ ಇವತ್ತಿನ ಏನು ಪರಿಸರ ಇದೆ, ಆ ವೈಬ್ರೇಷನ್ಸ್ ಏನಿದೆ, ನೆಗೆಟಿವ್ ವೈಬ್ರೇಷನ್ಸ್, ಆ ಸಂದರ್ಭದಲ್ಲಿ ಆ ವ್ಯಕ್ತಿ ಆ ಎಲ್ಲ ವೈಬ್ರೇಷನ್ ಅನ್ನು ತೆಗೆದುಕೊಂಡು ಬಂದಿರತಕ್ಕಂಥ ನೆಗೆಟಿವ್ ವೈಬ್ರೇಷನ್ ತೆಗೆದುಕೊಂಡು ಬಂದಿರತಕ್ಕಂಥ ಒಬ್ಬ ಭಕ್ತನ ನಮ್ಮ ವೀರಶೈವರಲ್ಲಿ ವಿಶೇಷವಾಗಿ ಇನ್ನೊಂದೇನು ಅಂತಂದ್ರೆ ಪಾದವನ್ನ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು ವಿಶೇಷ ನಮ್ಮಲ್ಲಿ. ಈ ವೈದಿಕ ಸಂಪ್ರದಾಯ, ನಾನು ಭೇದ ಮಾಡ್ತಾ ಇಲ್ಲ, ವೈದಿಕ ಸಂಪ್ರದಾಯದಲ್ಲಿ ದೂರದಿಂದ ಬಿಟ್ಟು ನಮಸ್ಕಾರ ಮಾಡ್ತಕ್ಕಂಥದ್ದನ್ನು ಕಾಣ್ತಾ ಬರ್ತವೆ. ಆದ್ರೆ ವೀರಶೈವರಲ್ಲಿ ನಮ್ಮ ಹಣೆಯ ಆಜ್ಞಾಚಕ್ರ ಅಂತ ಕರಿತೀವಿ, ಇದನ್ನ ಗುರುವಿಗೆ ಆ ಒಂದು ಆಜ್ಞಾಚಕ್ರವನ್ನ ಸ್ಪರ್ಶವನ್ನ ಕೊಟ್ಟು ಅವರ ಚೈತನ್ಯವನ್ನ ಅವರ ಶಕ್ತಿಯನ್ನು ಆವಾಹನೆ ಮಾಡ್ಕೊಂತಕ್ಕಂಥದ್ದನ್ನು ಕಾಣ್ತಾ ಬರ್ತವೆ. ಆ ಸಂದರ್ಭದಲ್ಲಿ ನಮ್ಮಲ್ಲಿರ್ತಕ್ಕಂಥ ಅಂದ್ರೆ ಭಕ್ತನ ರೂಪವಾಗಿ ಬಂದಿರತಕ್ಕಂಥ ವ್ಯಕ್ತಿಯಲ್ಲಿ ಇರ್ತಕ್ಕಂಥ ನೆಗೆಟಿವ್ ಏನಿರುತ್ತೆ ಆ ಎಲ್ಲಾ ಗುಣಗಳು ಸಹ ಆ ಏನು ಗುರು ತೆಗೆದುಕೊಳ್ತಕ್ಕಂಥ ಒಂದು ಸನ್ನಿವೇಶ ಇರುತ್ತೆ. ಅಂದ್ರೆ ಆ ನೆಗೆಟಿವ್ ಅನ್ನ ಅಂದ್ರೆ ಆ ಒಂದು ವಿರೋಧವಾಗಿರ್ತಕ್ಕಂಥ ಕಂಪನವನ್ನ ತಡೆ ಹಿಡಿತಕ್ಕಂಥ ಅದನ್ನ ಸಂಪೂರ್ಣವಾಗಿ ನಾಶಪಡಿಸಿ ತನ್ನ ಚೈತನ್ಯವನ್ನ ವೃದ್ಧಿ ಮಾಡ್ತಕ್ಕಂಥ ಶಕ್ತಿಯನ್ನ ನಾವಿಲ್ಲಿ ಕಾಣ್ತಕ್ಕಂಥ ಸಂದರ್ಭ ಕಾಣ್ತಾ ಬರ್ತವೆ. ಇಂತಹ ಸಮಾಜದ ಸನ್ನಿವೇಶದಲ್ಲೂ ಸಹ ಅವ್ರು ಇಷ್ಟು ವರ್ಷ ಬದುಕಿದ್ದಾರೆ ಅಂದ್ರೆ ಅದು ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿ ಇದ್ದಾಗ ಮಾತ್ರ ಆ ವ್ಯಕ್ತಿಗೆ ಸಾಧ್ಯ ಆಗ್ತದೆ. ಇನ್ನು ಡಾಕ್ಟರ್, ಇನ್ನೊಂದು ವಿಚಾರ, ಈಗ ಹಾಸ್ಪಿಟಲ್ ಅಲ್ಲಿ ಶ್ರೀಗಳು ಬಂದಂತ ಸಂದರ್ಭದಲ್ಲಿ ನೀವು ಹೇಳಿದ್ರಿ, ಅವ್ರು ಎಲ್ಲೇ ಇದ್ರು ಕೂಡ ಯಾರೇ ಇಂಥ ಕಾಯಕ ಯೋಗಿ ಆಗಿರೋದಕ್ಕೇನೆ ಎಲ್ಲೇ ಹೋಗ್ಲಿ ಕರ್ತವ್ಯ ಪ್ರಜ್ಞೆಯನ್ನ ಮಾತ್ರ ಮರೆಯೋದಿಲ್ಲ, ತಮ್ಮ ಕಾಯಕವನ್ನ ಕೂಡ ಮರೆಯೋದಿಲ್ಲ ಅಂತ ಹೇಳ್ತಾರೆ. ಅಲ್ಲಿಯೂ ಕೂಡ ಅಂತ ಅಂದ್ರೆ ಈಗ ಹಾಸ್ಪಿಟಲ್ ಅಲ್ಲಿ ರೆಸ್ಟ್ ಮಾಡ್ಬೇಕಾಗುತ್ತೆ, ICU ವಾರ್ಡ್ ನಲ್ಲಿ ಇಟ್ಟಿರ್ತೀರಾ, ಮಲ್ಕೊಂಡಿರ್ಬೇಕಾಗಿರುತ್ತೆ. ಸೊ ಅಂತ ಟೈಮಲ್ಲಿ ಏನ್ ಮಾಡ್ತಾ ಇದ್ರು ಅವರು, ಯಾವ ರೀತಿಯಾಗಿ ಕಾಲ ಕಳೀತಾ ಇದ್ರು ಆಸ್ಪತ್ರೆಯಲ್ಲಿ? ಯಾಕಂದ್ರೆ ಅವ್ರಿಗೆ ಇಷ್ಟನೇ ಇರಲಿಲ್ಲ, ಮೊದಲು ಮಠ ಕರ್ಕೊಂಡೋಗಿ ನನ್ನನ್ನು ಅಂತ ಹಠ ಕೂಡ ಮಾಡಿದ್ದು ಇದೆ. ಯಾವ ಸಂದರ್ಭದಲ್ಲಿ ನೀವು ಯಾವ ರೀತಿ ಸಂಭಾಲಿಸಿದ್ರಿ ಅವ್ರನ್ನ ಅಂತ? ಈಗ ಪ್ರತಿ 4 ಸಲ ಅಡ್ಮಿಟ್ ಆಗಿದ್ರು. ಬಟ್ ಏನಂದ್ರೆ ಪ್ರತಿ ಸಲ ಬಂದಾಗ್ಲೂ ಅವ್ರು ಯೂಶಲಿ ಮಾರ್ನಿಂಗ್ ಬಂದರೆ ಟೆಸ್ಟ್ಗಳೆಲ್ಲ ಆದಮೇಲೆ ಪ್ರೊಸೀಜರ್ ಆಗುತ್ತೆ. ಪ್ರೊಸೀಜರ್ ಆದಮೇಲೆ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಅವರು 1 ಅವರ್ ರೆಸ್ಟ್ ತಗೊಂಡು, ಅಂದ್ರೆ ಅನಸ್ತಿಷಿಯಾ ಎಫೆಕ್ಟ್ ಎಲ್ಲ ಹೊರಗಡೆ ಬರ್ಬೇಕಾದ್ರೆ 1 ಅವರ್ ಆಗುತ್ತೆ. ಅದಾದ್ಮೇಲೆ ಅವರು ಇಮಿಡಿಯೇಟ್ ನೆಕ್ಸ್ಟ್ ಕೇಳೋದು ಪೂಜೆ. ಅದಕ್ಕೆ ಇವನ್ ನಾವು ಅಂದ್ರೆ ಅವ್ರನ್ನ ICUನಲ್ಲಿ ಇಟ್ಟಿರ್ಲಿಲ್ಲ, ನಮ್ಮ ಒಂದು ವಾರ್ಡ್ನೇನೆ ಅದನ್ನ ಟೆಂಪಲ್ ತರನೇ ಮಾಡಿದ್ವಿ. ಒಂದು ರೂಮ್ ಸಪ್ರೇಟ್ ಆಗಿ ಪೂಜೆಗೆ ಅಂತಾನೆ ವ್ಯವಸ್ಥೆ ಮಾಡಿದ್ವಿ. ಅದ್ರಲ್ಲಿ ಏನಾಗುತ್ತೆ, ಅದು ಅವ್ರ ಅನಸ್ತಿಷಿಯಾ ಎಫೆಕ್ಟ್ ಇಂದ ಹೊರಗೆ ಬಂದ ಕೂಡಲೇ ಅವರು ಪೂಜೆ ಮಾಡ್ತಾರೆ. ಪೂಜೆಗೆ ಹೋಗಿ ನಾವೇ ನೋಡಿದ್ವಿ, ಕೈಯಲ್ಲಿ ಹಿಂಗೆ ಹಿಡ್ಕೊಂಡು ಲಿಂಗನ ಇಟ್ಕೊಂಡು 111 ವರ್ಷದಲ್ಲಿ ನಾಟ್ ಇವನ್ ಒಂದು ಸ್ಮಾಲ್ ಶೇಕು ಆಗಲ್ಲ ಅವ್ರು. ಅದು ಇಟ್ಕೊಂಡು ಪೂಜೆ ಮಾಡಿ ಅದಾದ್ಮೇಲೆ ಪೂಜೆ ಆದ್ಮೇಲೆ ನೀರು ಕುಡಿತಾರೆ. ನೀರು ಕುಡಿದಾದ್ಮೇಲೆ ಸ್ವಲ್ಪ ಆಹಾರ ತಗೊಳ್ತಾ ಇದ್ದಿದ್ದು. ಅಂದ್ರೆ ಇದುವರೆಗೂ ಮೋಸ್ಟ್ ಆಫ್ ದ ಟೈಮ್ ಅವರು ಬೆಳಿಗ್ಗೆ ಬಂದ್ರೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಅಥವಾ ನೆಕ್ಸ್ಟ್ ಡೇ ಮಧ್ಯಾಹ್ನದೊಳಗಡೆ ಡಿಸ್ಚಾರ್ಜ್ ಆಗಿದೆ. ಅಂದ್ರೆ ಅಷ್ಟು ಅನಸ್ತಿಷಿಯಾ ಕೊಟ್ಟು ಪ್ರೊಸೀಜರ್ ಮಾಡಿದ್ರು. ಬಟ್ ಮೇಯ್ನ್ ಏನಂತಂದ್ರೆ ಪೂಜೆ ಇಲ್ದಲೆ ಆಹಾರ ನೀರೇ ಕುಡಿಯಲ್ಲ ಅವ್ರು. ಇವನ್ ಆಕ್ಚುಲಿ ನಮ್ಗೆ IV ಫ್ಲೂಯಿಡ್ಸ್ ಹಾಕ್ಬೇಕಾಯ್ತು, ಯಾಕೆಂತಂದ್ರೆ ಅವ್ರು ನೀರೇ ಕುಡಿತಾ ಇರ್ಲಿಲ್ಲ. ಅಂದ್ರೆ ಯಾವಾಗ್ಲೂ ಅವರು ಇನ್ನೊಂದೇನು ಅಂತಂದ್ರೆ ಬುಕ್ಸ್ ಓದೋದು ಒಂದು ಯಾವಾಗ್ಲೂ ಅವ್ರಿಗೆ 30-40 ವರ್ಷಕ್ಕೇನೆ ದೃಷ್ಟಿ ದೋಷ ಅನ್ನೋದನ್ನ ನೋಡ್ತೀವಿ, ಸರಿಯಾಗಿ ಕಣ್ ಕಾಣಲ್ಲ ಅಂತ ಹೇಳ್ತೀವಿ. ಬಟ್ ಶ್ರೀಗಳ ವಿಚಾರದಲ್ಲಿ ಇದಂತೂ ಅದ್ಭುತ, ಎಷ್ಟನೇ ಅದ್ಭುತ ಇದು ಅಂತ ಅನ್ನಿಸ್ಬಿಡುತ್ತೆ, ಮಿರಾಕಲ್ ಅಂತ ಅನ್ಸೋದಂತೂ ಸತ್ಯ. ಹೇಗೆ ಸಾಧ್ಯ? ನೀವು ಕಂಟೆಸ್ಟ್ ಅಂತ ಮಾಡಿದಂತ ಸಂದರ್ಭದಲ್ಲಿ ಏನ್ ಅನ್ನಿಸ್ತು ಅವಾಗ ಅವ್ರಿಗೆ? ಅಂದ್ರೆ ಕಣ್ಣು ಅಂದ್ರೆ ಎವ್ರಿ ಆರ್ಗನ್, ಇಟ್ ಈಸ್ ನಾಟ್ ಕಣ್ಣು ಒಂದೇ ಅಂತಲ್ಲ, ಎಲ್ಲಾ ಆರ್ಗನ್ನು ನಾರ್ಮಲ್ಲೇ. ಇವಾಗ 111 ವರ್ಷದಲ್ಲಿ ಇವಾಗ ಹಾರ್ಟೇ ಚೆನ್ನಾಗಿರ್ಬೇಕಾದ್ರೆ ಕಣ್ಣಿಂದ ಇನ್ನೇನು ತೊಂದರೆ ಇಲ್ಲ. ಹಾರ್ಟ್, ಲಂಗ್ಸ್, ದೇ ಆರ್ ಮೇಜರ್, ಲಿವರ್, ದೇ ಆರ್ ಆಲ್ ಮೇಜರ್ ಆರ್ಗನ್ಸ್. ಅದೇನೇ ನಾರ್ಮಲ್ ಇರ್ಬೇಕಾದ್ರೆ ಅವ್ರಿಗೆ ಅಂದ್ರೆ ಇಟ್ ಈಸ್ ಆಲ್ ಬೇಸಿಕಲಿ ನಾವು ಅಂದ್ರೆ ಇವಾಗ ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ, ಮೇಯ್ನ್ ಅವರ ಪಾಸಿಟಿವ್ ಥಿಂಗ್ಸ್ ಅಂತ ನಾವು ಏನು ಮೆಡಿಕಲ್ ಸೈನ್ಸಲ್ಲೂ ನಾವೇನು ಹೇಳ್ತೀವಿ, ಪಾಸಿಟಿವ್ ಆಟಿಟ್ಯೂಡ್ ಆಫ್ ಪೇಷಂಟ್, ಅದು ನಂಬರ್ 1. ಆ ಪಾಸಿಟಿವ್ ಆಟಿಟ್ಯೂಡ್ ಯಾಕೆ ಬಂದಿದೆ? ಒಂದು ಮೆಡಿಟೇಷನ್, ಸೆಕೆಂಡು ಪಾಸಿಟಿವ್ ಥಿಂಕಿಂಗ್, ಮೂರನೇದು
ಅವ್ರು ಮಾಡ್ತಕ್ಕಂಥ ಸೇವೆ. ಅಂದ್ರೆ ವಾಟ್ ಎವರ್ ಗುಡ್ ಥಿಂಗ್ಸ್, ಇವಾಗ ನೀವು ಒಳ್ಳೇದೇ ಮಾಡಿದ್ರೆ ನಿಮ್ಗೆ ಯಾವಾಗಲೂ ಒಳ್ಳೇದೇ ಆಗುತ್ತೆ. ದಟ್ ಈಸ್ ಏನು ಮೆಡಿಕಲ್ ಸೈನ್ಸ್ ಎಲ್ಲ, ದಿಟ್ಸ್ ಎ ನ್ಯಾಚುರಲ್ ಸೈನ್ಸ್. ಅದು ಮೂರೂ ಅವ್ರದ್ದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಆಹಾರ. ಯಾಕೆಂದ್ರೆ ನೀವು ಬರೀ 3 ಸಲ ಆಹಾರ ತಿನ್ನೋದು, ವೆಜಿಟೇರಿಯನ್ ಫುಡ್, ಕ್ಯಾಲೋರೀಸ್ ನಾರ್ಮಲ್ ಆಗಿರ್ತಕ್ಕಂಥ, ಇವಾಗ ನಾವೆಲ್ಲ ಡಯಟಿಷಿಯನ್ ಅವರು ಇವ್ರನ್ನೆಲ್ಲ ನೋಡ್ಕೊಂಡು ಅದೆಲ್ಲ ಕ್ಯಾಲರಿ ಮಾಡ್ತೀವಿ, ಅವ್ರ ನಾರ್ಮಲ್ ಡಯಟ್. ದಟ್ ಈಸ್ ದ ಸೆಕೆಂಡ್ ಸೀಕ್ರೆಟ್. ಮೂರನೇ ಸೀಕ್ರೆಟ್ ಏನು ಅಂತಂತಂದ್ರೆ ಅವರು ಯಾವುದೇ ಈಗ ನಾವು ಏನು ನೆಗೆಟಿವ್, ಈಗೇನು ನಾವು ಭಯ ಮಾತಾಡೋದು ಈ ಥರ ಆ ಥರದ್ದು ಇಲ್ವಲ್ಲ ಅವ್ರ ಯಾವಾಗ್ಲೂ ಅದೇ ಒಂದು ಮೇನ್ ಮೂರನೇ ಸೀಕ್ರೆಟ್ ಅವರು. ಸ್ಲೀಪ್, ಪಾಸಿಟಿವ್ ಥಿಂಕಿಂಗ್, ಫುಡ್. ಮೂರನ್ನು ಕೂಡ ಅಷ್ಟು ಸ್ಟ್ರಿಕ್ಟ್ ಆಗಿ ಮೊದಲಿನಿಂದನೂ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಅಂದ್ರೆ ಇವನ್ ಇಫ್ ಯು ಸಿ ಎನಿಬಡಿ, ನಾವೇ ನೋಡ್ತೀವಲ್ಲ, ಈಗ ಯಾರು 90 ಇಯರ್ಸ್ ಪೇಷಂಟ್ಸ್ ನೋಡ್ತೀವಲ್ಲ, ಅವ್ರು ನೋಡಿದ್ರೆ ಇದು ಮೂರು ನಾವು ನೋಡ್ತೀವಿ. ಏನಂದ್ರೆ ಆಹಾರ ಅವ್ರು ಏನೇನೋ ತಿನ್ನೋದಿಲ್ಲ, ಎಕ್ಸರ್ಸೈಸ್ ಇರುತ್ತೆ. ಮೂರನೇದು ಪಾಸಿಟಿವ್ ಮೈಂಡ್, ಮೆಡಿಟೇಷನ್. ಅಂದ್ರೆ ಪಾಸಿಟಿವ್ ಮೈಂಡ್ ಬರಬೇಕು ಅಂದ್ರೆ ಮೂರು 3 ways. ಒನ್ ಈಸ್ ಮೆಡಿಟೇಷನ್, ಸೆಕೆಂಡ್ ಥಿಂಗ್ ಈಸ್ ಯು ಶುಡ್ ಡೂ ಗುಡ್ ವರ್ಕ್. ಇವಾಗ ನಾವೇ ನೋಡ್ತಾ ಇದೀವಲ್ಲ, ನಾವು ಮಠಕ್ಕೆ ಯಾವಾಗ ಹೋದಾಗ್ಲೂ ನೋಡ್ತೀವಿ, ಫಸ್ಟ್ ಅವ್ರು ಕೇಳೋದು ಯಾವುದೇ ಬರಲಿ, ಇವಾಗ ನಾವು ಹೋದಾಗ ಪ್ರತಿ ಸಲ ಚೆಕ್ ಮಾಡಕ್ ಹೋದಾಗ್ಲೂ ಪ್ರಸಾದ ಆಯ್ತಾ ಅಂತ ಕೇಳ್ತಾರೆ ಫಸ್ಟ್. ಆಮೇಲೆ ಹುಡುಗರೆಲ್ಲ ಪ್ರಸಾದ ಮಾಡಿದ್ರ ಅಂತ ಕೇಳ್ತಾರೆ. ಸಿ ದಟ್ ಇಟ್ ಸೆಲ್ಫ್ ಇಸ್ ಎ ಗ್ರೇಟ್ ಥಿಂಗ್. ಅದು ಈಗ ಬೇರೆಯವ್ರಿಗೆ ಆಹಾರ ಕೊಡೋದು ಅಂದ್ರೆ ಫ್ರೀ ಎಜುಕೇಶನ್, ಫ್ರೀ ಫುಡ್, ಫ್ರೀ ಎಜುಕೇಶನ್ ಅಂಡ್ ಫ್ರೀ ಫುಡ್. 8,000 ಜನ ಇದಾರೆ ಅಲ್ಲಿ. ನಾವು ಪ್ರತಿ ಸಲ ಮಠಕ್ಕೆ ಹೋದಾಗ್ಲೂ 8,000-8,500 ಸಾವಿರ ಜನಕ್ಕೆ ಫ್ರೀ ಎಜುಕೇಶನ್ ಕೊಡ್ತಾರೆ, ಫ್ರೀ ಫುಡ್ ಕೊಡ್ತಾರೆ. ಆಮೇಲೆ ನೀವು ಯಾರೇ ಹೋಗ್ಲಿ, ಅವ್ರು ಕೇಳೋದು ಮೊದಲು ಒಂದೇ ಕ್ವಶನ್, ನಿಮ್ ಪ್ರಸಾದ ಆಯ್ತಾ ಅಂತ. ದಟ್ ಇಟ್ ಸೆಲ್ಫ್ ಇಸ್ ಎ ಪಾಸಿಟಿವ್ ಥಿಂಗ್. ಓಕೆ, ಕೊನೆಯದಾಗಿ ತಾವು ಹೇಳೋದಾದ್ರೆ, ಈಗ ಶ್ರೀಗಳು 111ನೇ ಹುಟ್ಟುಹಬ್ಬದ ಆಚರಣೆಯಲ್ಲಿದ್ದಾರೆ. ಈಗಾಗಲೇ ಗುರುವಂದನಾ ಕಾರ್ಯಕ್ರಮ ಕೂಡ ಎಲ್ಲ ನಡೀತಾ ಇದೆ. ಮೇನ್ ಥಿಂಗ್ ಅಂತ ಅಂದ್ರೆ ಇಲ್ಲಿ ಗುರುವಿನ ಆಶೀರ್ವಾದವನ್ನ ಪಡೆದುಕೊಂಡ್ರೆ ಅದೇ ಧನ್ಯ ಅಂತ ಹೇಳ್ತಾರೆ. ಮಠಕ್ಕೂ ತುಂಬಾ ಜನ ಅದಕ್ಕಾಗಿ ಹೋಗ್ತಾ ಇದ್ದಾರೆ. ಅಂದ್ರೆ ಯಾವ ರೀತಿಯಾದಂತಹ ಆಶೀರ್ವಾದವನ್ನ ನಾವು ಪಡ್ಕೊಳ್ಬೇಕಾಗತ್ತೆ, ಮಾದರಿಯಾಗಿರ್ಬೇಕು ಅಂತ ಅಂದ್ರೆ ನಾವು ಯಾವ ರೀತಿ ಫಾಲೋ ಮಾಡಬೇಕು ಅನ್ನುವಂತ ವಿಚಾರ. ಅಶ್ವತ್ಥಾಮೋ ಬಲಿರ್ವ್ಯಾಸೋ ಹನುಮಾಂಶ್ಚ ವಿಭೀಷಣಃ ಕೃತಃ ಪರಶುರಾಮಶ್ಚ ಸಪ್ತೈತೆ ಚಿರಂಜೀವಯ ಅಂತ. ಇವರೆಲ್ಲ ಚಿರಂಜೀವಿಗಳು. 7 ಜನ. ಇವ್ರಿಗೆ ಆಯುಷ್ಯ ಕಡಿಮೆನೇ ಆಗೋದಿಲ್ಲ. ಇವರು ಸ್ಮರಣೆ ಮಾಡೋರ್ಗೂ ಆಯುಷ್ಯ ಜಾಸ್ತಿ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ನಿಮ್ಗೆ ಮೊದಲಿಗೆ ಹೇಳಿದ್ದೀವಿ, ಅನ್ನದಾನಂ ಪರಂ ದಾನಂ ವಿದ್ಯಾದಾನ ಮತಪರಂ ಅನ್ಯೇನ ಕ್ಷಣಿಕಾ ತೃಪ್ತಿ ಯಾವಜ್ಜೀವಂಚ ವಿದ್ಯೆಯ ಅಂತ. ದಾನವನ್ನ ಮಾಡುವಾಗ ಕೊಡ್ತಕ್ಕಂತಹ ವಸ್ತು ಹೇಗಿರಬೇಕು ಅಂತ ಇವ್ರನ್ನ ನೋಡಿ ತಿಳ್ಕೊಳ್ಬೇಕು ಅಂತ ಹೇಳ್ಬೋದು, ಇವ್ರನ್ನ ಮಾದರಿಯಾಗಿ ಇಟ್ಕೋಬೇಕು ಅಂತ. ಯಾಕಂದ್ರೆ ಉತ್ತಮವಾದ ಆಹಾರ 8,000 ಜನ ವಿದ್ಯಾರ್ಥಿಗಳು ಪ್ರತಿನಿತ್ಯದಲ್ಲಿ ಸ್ವೀಕಾರ ಮಾಡ್ತಾರೆ ಅಂದ್ರೆ ಆಹಾರದಲ್ಲಿ ಏನಾದರೂ ನ್ಯೂನತೆ ಕೊರತೆಗಳಿದ್ದರೆ ಯಾರಿಗೂ ಕೂಡ ಬರೋದಿಲ್ಲ ಸ್ವೀಕಾರ ಮಾಡೋದು. ಫ್ರೀಯಾಗಿ ಕೊಡ್ತೀನಿ ಎಂದು ಸ್ವೀಕಾರ ಮಾಡೋದಿಲ್ಲ. 2 ವಿಷಯವನ್ನು ಅರ್ಥ ಮಾಡ್ಕೋಬೇಕು. ಒಂದು, ಈ ದಾನ ಕೊಡುವವರು ಇವರಷ್ಟು ಮಟ್ಟಿಗೆ ಇಲ್ಲದೆ ಇರಬಹುದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ. ಕೆಲವೊಂದಿಷ್ಟು ಜನ ತಮ್ಮ ಯೋಗ್ಯತಾನುಸಾರವಾಗಿ ದಾನ ಕೊಡ್ತೀವಿ ಅಂತ ಇಸ್ಕೊಳ್ಳೋ ಜನನೂ ಇಲ್ಲ. ಇಸ್ಕೊಳ್ಳೋದು ಅಂತಂದ್ರೆ ದಾನ ಸ್ವೀಕಾರ ಮಾಡ್ತಕ್ಕಂತಹದ್ದು, ಅದು ಸದುಪಯೋಗ ಆಗ್ತಕ್ಕಂತಹದ್ದು ಕೂಡ ಬಹಳ ವಿಶೇಷವಾದಂತಹ ಪ್ರಸಂಗನೇ. ಇದರಿಂದ ಅರ್ಥ ಮಾಡಿಕೊಳ್ಬೇಕಾದದ್ದು ಏನು ನಾವು ಅಂತಂದ್ರೆ, ದೈನಂದಿನ ದಿನಚರಿಯಲ್ಲಿ ಬಾಹ್ಯವಾಗಿ ಬೆಳಗ್ಗೆ ಬೇಗನೆ ಹೇಳ್ತಕ್ಕಂತಹ ಕೆಲವೊಂದಿಷ್ಟು ವಿಧಿವಿಧಾನಗಳು, ಅದಲ್ಲದೇನೆ ಹಾಡುಗಳನ್ನು ಹೇಳ್ತಾ ಇದ್ರು ಅಂತ, ಮಂತ್ರಗಳ ಉಚ್ಚಾರಣೆ ಮಾಡ್ತಾ ಇದ್ರು ಅಂತ. ಸಂಸ್ಕೃತ ಭಾಷೆಗೆ ಮೊನ್ನೆ ಸಂಶೋಧನಕಾರರು ಎಲ್ಲ ಇವತ್ತಿನ ವೈದ್ಯರು ಒಪ್ತಕ್ಕಂಥ ವಿಠ್ಠಲ ನಾಮಸ್ಮರಣೆ, ಆ ವಿಠ್ಠಲ ನಾಮಸ್ಮರಣೆಯಿಂದ ಏನಾಗ್ತಾ ಇದೆ, ಹಾರ್ಟ್ ಪ್ರೆಷರ್, ಹಾರ್ಟ್ಗೆ ಆಗ್ತಕ್ಕಂಥ ಒತ್ತಡ ಕಡಿಮೆ ಆಗ್ತಾ ಇದೆ. ಆ ಕಾರಣದಿಂದಾಗಿ ಬೇಕಾದಷ್ಟು ಅನುಕೂಲಗಳಾಗುತ್ತೆ ಅಂತ. ಸಂಸ್ಕೃತ ಭಾಷೆಯನ್ನು ಹೆಚ್ಚಿಗೆ ಅಳವಡಿಸ್ಕೋಬೇಕು. ಬೇರೆ ದೇಶದ ಪ್ರಧಾನಮಂತ್ರಿಗಳೆಲ್ಲ ಟ್ವೀಟ್ ಮಾಡ್ತಾರೆ, ಸಂಸ್ಕೃತ ದೇವನಾಗರಿ ಗಿರ್ವಾಣ ಭಾಷೆ ಅತ್ಯಂತ ಶ್ರೇಷ್ಠವಾದ ಭಾಷೆ, ಇದನ್ನ ಭಾರತದವರು ಯಾಕೆ ಇಷ್ಟು ತಿರಸ್ಕಾರ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಅಂತ ಟ್ವೀಟ್ಗಳು ಕೂಡ ಬೇರೆ ದೇಶದ ಪ್ರಧಾನಮಂತ್ರಿಗಳಿಂದ ಬರ್ತಾ ಇದೆ. ಅವುಗಳನ್ನ ಒಂದು ಬಟ್ಟದಲ್ಲಿ ಅಳವಡಿಸಿಕೊಂಡು ಮಿನಿಮಮ್ ಕನಿಷ್ಠ ಪಕ್ಷ ಇವತ್ತಿನಲ್ಲಿರ್ತಕ್ಕಂಥ ವ್ಯವಹಾರ ಒತ್ತಡಗಳಲ್ಲಿ, ಅದಲ್ಲದೇನೆ ದಾನ ಧರ್ಮಾದಿಗಳನ್ನ, ಸತ್ಕರ್ಮಗಳನ್ನ, ನಾನು ನನಗಾಗಿ ಬದುಕುವುದು ಎಷ್ಟು ಇಂಪಾರ್ಟೆಂಟು, ನಾನು ನನ್ನ ಕುಟುಂಬದ ಬದುಕತಕ್ಕಂಥದ್ದು ಎಷ್ಟು ಇಂಪಾರ್ಟೆಂಟ್, ನಾನು ಸಮಾಜಕ್ಕಾಗಿ ಬದುಕುವುದು ಕೂಡ ಅಷ್ಟೇ ಅನಿವಾರ್ಯತೆ ಅವಶ್ಯಕತೆ ಇದೆ ಎಂಬುದಾಗಿ ಜನ ಅರಿತಾಗ ಈ ಮಟ್ಟಕ್ಕೆ ದೀರ್ಘಾಯುಷಗಳಾಗಿರೋದಕ್ಕೆ ಖಚಿತವಾಗಿ ಸಾಧ್ಯ ಎಂಬುದಾಗಿ ತಿಳಿದುಕೊಳ್ಬೇಕು. ಮೂವರು ಕೂಡ ಇವತ್ತು ಶ್ರೀಗಳ ಅದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರ ಕುರಿತಂತೆ ವಿಶೇಷವಾದಂತಹ ವಿಚಾರಗಳನ್ನು ಹಂಚಿಕೊಂಡಿದ್ರೆ ಮೂವರಿಗೂ ಧನ್ಯವಾದ. ಹರೇ ರಾಮ. ಒಟ್ಟಾರೆ ವೀಕ್ಷಕರೇ, ಶ್ರೀಗಳ ಈ ಒಂದು ಜೀವನ ಶೈಲಿ ಅನ್ನೋದು ತುಂಬಾ ಅದ್ಭುತ ಅಂತ ಅನ್ಸುತ್ತೆ. ಅದನ್ನ ನಾವು ಫಾಲೋ ಮಾಡುವಂತ ಪ್ರಯತ್ನ ಕೂಡ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಎಲ್ಲಾ ವಿಚಾರದಲ್ಲೂ ಕೂಡ ಎಷ್ಟೊಂದು ಮಹತ್ವವನ್ನ ಪಡೆದುಕೊಂಡಿದೆ ಅಂದ್ರೆ, ಅವರ ಜೀವನ ಶೈಲಿ ಆಗಿರ್ಬೋದು, ದಿನಚರಿ ಆಗಿರ್ಬೋದು, ಜ್ಞಾನ ಆಗಿರ್ಬೋದು, ಪ್ರತಿಯೊಂದು ಕೂಡ ಶ್ರೇಷ್ಠವಾಗಿ ನಿಲ್ಲುತ್ತೆ. ನಾವು ಕೂಡ ಅದನ್ನೇ ಮಾದರಿಯಾಗಿ ತೆಗೆದುಕೊಂಡು ಅವರನ್ನ ಫಾಲೋ ಮಾಡುವಂತ ಪ್ರಯತ್ನದಲ್ಲಿ ಸಾಗೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.